ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರಾ. ಮೊದಲಿಗೆ ಹೆಡ್ಲೈನ್ಸ್. ಯಾರಾದರೂ ಕಾರ್ಯಕರ್ತರಿಗೆ ನೋವು ತರುವ ಪ್ರಯತ್ನ ಮಾಡಿದರೆ ಪಕ್ಷ ಸುಮ್ಮನೆ ಕುಳಿತುಕೊಳ್ಳದು. ತಕ್ಕ ಶಾಸ್ತಿ ಮಾಡಲು ನಾವು ಸಿದ್ಧ. ಕಾರ್ಯಕರ್ತರೇ ನಮ್ಮ ಪಕ್ಷದ ಶಕ್ತಿ. ಬೇಲೂರಿನ ಕಾರ್ಯಕರ್ತರ ಸಭೆಯಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆಕ್ರೋಶ. ಕ್ರೀಡೆ ಕೇವಲ ಮನರಂಜನೆ ಮಾತ್ರವಲ್ಲ, ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ಉತ್ತಮಗೊಳಿಸುವ ಒಂದು ಪರಿಣಾಮಕಾರಿ ವಿಧಾನ. ಇದರಿಂದ ವ್ಯಕ್ತಿಯ ಆರೋಗ್ಯ ಸುಧಾರಿತವಾಗುತ್ತದೆ ಮತ್ತು ಸದೃಢ ಜೀವನ ನಡೆಸಲು ಸಹಾಯಕವಾಗುತ್ತದೆ. ಡ್ಯಾಡ್ಸನ್ ಕ್ರಿಕೆಟ್ ಕ್ರೀಡಾಕೂಟದಲ್ಲಿ ಡಿಸಿ ಲತಾಕುಮಾರಿ ಅಭಿಮತ. ಆಫ್ ರೋಡ್ ಚಾಲೆಂಜ್ ಸೀಸನ್ 1 ಸ್ಪರ್ಧೆಯಲ್ಲಿ ಹಾಸನ ಮೂಲದ ಆಫ್ ರೋಡ್ ರೈಡರ್ಸ್ ತಂಡ ಪ್ರಥಮ ಸ್ಥಾನ. ಕೇರಳ ಕರ್ನಾಟಕ ಗಡಿಯ ಕಾಸರಗೋಡಿನಲ್ಲಿ ಎಂಪಿ ಮೋಟಾರ್ ಸಹಯೋಗದಲ್ಲಿ ನಡೆದ ಆಫ್ ರೋಡ್ ಚಾಲೆಂಜ್ ಹಾಸನ ಮೂಲದ ಪ್ರದೀಪ್ ಹಾಗೂ ಕಿರಣ್ ಪ್ರಥಮ ಸ್ಥಾನ ಪಡೆದ ಸ್ಪರ್ಧಿಗಳು. ಹಾಸನ ನಗರದ ವಿಜ್ಞಾನ ಕಾಲೇಜು ಮೈದಾನದಲ್ಲಿ ಡ್ಯಾಡ್ಸನ್ ವತಿಯಿಂದ ಆಯೋಜಿಸಲಾಗಿದ್ದ ಕ್ರಿಕೆಟ್ ಪಂದ್ಯಾವಳಿಯನ್ನ ಜಿಲ್ಲಾಧಿಕಾರಿ ಕೆ.ಎಸ್. ಲತಾಕುಮಾರಿ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮನುಷ್ಯನ ಆರೋಗ್ಯವನ್ನ ಸುಧಾರಿಸಲು ಹಾಗೂ ಸದೃಢ ಜೀವನ ನಡೆಸಲು ಕ್ರೀಡೆ ಅತ್ಯಂತ ಅವಶ್ಯಕವಾಗಿದೆ ಎಂದು ತಿಳಿಸಿದರು. ಕ್ರೀಡೆ ಕೇವಲ ಮನರಂಜನೆಯ ಸಾಧನವಲ್ಲ, ಅದು ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನ ಬಲಪಡಿಸುವ ಒಂದು ಪರಿಣಾಮಕಾರಿ ಚಿಕಿತ್ಸಾ ವಿಧಾನವಾಗಿದೆ ಎಂದರು. ಜಪಾನ್ನ ಒಕಿನೋವಾ ದ್ವೀಪದಲ್ಲಿ ವಾಸಿಸುವ ಜನರು ದೀರ್ಘಾಯುಷಿಗಳಾಗಿರುವುದಕ್ಕೆ ಅವರ ಸಾಮಾಜಿಕ ಜೀವನ ಶೈಲಿ ಹಾಗೂ ನಿರಂತರ ದೈಹಿಕ ಚಟುವಟಿಕೆಗಳು ಪ್ರಮುಖ ಕಾರಣವಾಗಿದೆ ಎಂದು ಉದಾಹರಣೆ ನೀಡಿದರು. ಮನುಷ್ಯನು ಸಂಘಜೀವಿಯಾಗಿರುವುದರಿಂದ ಪರಸ್ಪರ ಸಹಕಾರ ಹಾಗೂ ಕ್ರೀಡಾ ಚಟುವಟಿಕೆಗಳು ಆರೋಗ್ಯ ವೃದ್ಧಿಗೆ ಸಹಕಾರಿಯಾಗುತ್ತವೆ ಎಂದರು. ಈ ಕಾರ್ಯಕ್ರಮದಲ್ಲಿ ಯುವಜನ ಮತ್ತು ಕ್ರೀಡಾ ಸಬಲೀಕರಣ ಇಲಾಖೆ ಅಧಿಕಾರಿಗಳು, ಡ್ಯಾಡ್ಸನ್ ಸಂಘಟನೆಯ ಸದಸ್ಯರು, ಕ್ರೀಡಾ ಅಭಿಮಾನಿಗಳು, ಕ್ರೀಡಾಪಟುಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಅಪ್ಪ ಅಂದ್ರೆ ಶಕ್ತಿ, ಅಪ್ಪ ಅಂದ್ರೆ ಪ್ರೀತಿ, ಮಗ ಡೂಪ್ಲಿಕೇಶನ್ ಆಫ್ ಫಾದರ್ ಅಂತ ಹೇಳ್ಬೋದು. ಈ ಒಂದು ಕ್ರಿಕೆಟಿನ ಆಟವನ್ನ ಹವ್ಯಾಸವನ್ನಾಗಿ ಮಾಡಿಕೊಂಡು ಈ ಡ್ಯಾಡ್ಸನ್ ಅಂತ ಒಂದು ಟೀಮ್ ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಂದು ಕ್ರಿಕೆಟ್ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದಾರೆ. ಅವರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ಯಾಕಂದರೆ ನಿಮಗೆಲ್ಲ ಗೊತ್ತಿರಬೇಕು, ಜಪಾನಲ್ಲಿ ಒಕಿನೋವಾ ಅಂತ ಒಂದು ಐಲ್ಯಾಂಡ್ ಇದೆ, ದ್ವೀಪ ಇದೆ. ಆ ದ್ವೀಪದಲ್ಲಿ ವಾಸಿಸುವ ಪ್ರಜೆಗಳು, ನಾಗರಿಕರು ಯಾವಾಗಲೂ ಶತಾಯುಷಿಗಳು, ಹೆಚ್ಚಿನವರು ಶತಾಯುಷಿಗಳು, 100 ವರ್ಷ ದಾಟ್ತಾರೆ. 91 ತುಂಬ ಜನ ರೀಚ್ ಆಗ್ತಾರೆ. ಅದರರ್ಥ ಏನು, ಆರೋಗ್ಯದ ಗುಟ್ಟು ಏನು ಅಂತ ಪರಿಶೀಲನೆ ಮಾಡಿ ನೋಡಿದಾಗ 2 ವಿಷಯ ಕಂಡು ಬಂತು. ಮೊದಲನೇದು, ಅವರೆಲ್ಲರೂ ಸಂಘಜೀವಿಗಳು, ಎಲ್ಲ ಆರ್ಗನೈಸ್ ಆಗ್ತಾರೆ, ಎಲ್ಲರೂ ಒಟ್ಟಾಗಿ ಸಮಾಜದಲ್ಲಿ ಎಲ್ಲರೂ ಒಟ್ಟುಗೂಡ್ತಾರೆ. ಯಾವಾಗ ಮನುಷ್ಯ ಸಂಘಜೀವಿಯಾಗಿರ್ತಾನೆ ಆಗ ಅವನು ಆರೋಗ್ಯ ಮತ್ತು ಸಂತೋಷ ವೃದ್ಧಿಸುತ್ತೆ. ಎರಡನೇದಾಗಿ ಆಹಾರ, ನಿಮಗೆಲ್ಲ ಗೊತ್ತಿರೋ ಹಾಗೆ. ಆದರೆ ಆಹಾರದ ಜೊತೆಯಲ್ಲಿ ಈ ಸಂಘ ಜೊತೆಯಾಗಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟಿ ಅಥವಾ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸುವುದು, ಒಟ್ಟುಗೂಡುವುದು, ಸೇರ್ಕೊಳ್ಳುವುದು, ಇವೆಲ್ಲವೂ ಸಹ ಆರೋಗ್ಯದ ಒಂದು ಸಭಿರುಚಿಯ ಸಂಕೇತ. ಹಾಗಾಗಿ ಅದೇ ರೀತಿ ನಮ್ಮ ಡ್ಯಾಡ್ಸನ್ ಅಂತ ಹೇಳಿ ಒಂದು 5 ವರ್ಷಗಳ ಹಿಂದೆ ಒಂದು ಸಮಾನ ಮನಸ್ಕರು ಮಾಡಿರ್ತಕ್ಕಂತಹ ಒಂದು ಸಂಸ್ಥೆ ಇವತ್ತು ತಾಲೂಕು ಮಟ್ಟದಲ್ಲಿಯೂ ಸಹ ಒಂದು ಕ್ರೀಡಾಕೂಟವನ್ನು ಆಯೋಜಿಸುವ ಮಟ್ಟಕ್ಕೆ ಬೆಳೆದಿದೆ. ಹಾಗಾಗಿ ಅವರೆಲ್ಲರ ಶ್ರಮಕ್ಕೆ ನಮ್ಮ ಅಭಿನಂದನೆಗಳು ಯಾವಾಗಲೂ ಇರುತ್ತೆ. ನಾವು ಆಟದ ಮೈದಾನಕ್ಕೆ ಬಂದಾಗ ಪಕ್ಷಿಗಳಿಗೆ ಹೇಗೆ ಆಗಸನು, ಹಾಗೆ ಮನುಷ್ಯರಿಗೆ ಮೈದಾನ, ಅದರಲ್ಲೂ ಮಕ್ಕಳಿಗೆ, ಯುವಕರಿಗೆ, ಪ್ರತಿಯೊಬ್ಬರಿಗೂ ಮೈದಾನ. ಅಂದರೆ ಹೇಗೆ ರೆಕ್ಕೆ ಬಿಚ್ಚಿ ಪಕ್ಷಿಗಳು ಆಗಸದಲ್ಲಿ ಹಾರಾಡ್ತದೋ ಒಬ್ಬ ಮನುಷ್ಯ ಕ್ರೀಡೆಯನ್ನ, ಸ್ಪೋರ್ಟ್ಸ್ ಯಾಕೆ ಮನುಷ್ಯನ ಜೀವನದಲ್ಲಿ ಇಂಪಾರ್ಟೆಂಟ್ ಅಂದರೆ ಅದೇ ರೀತಿಯಾಗಿ ಸ್ವಚ್ಛಂದವಾಗಿ ಸಂತೋಷವಾಗಿ ಆ ಕ್ರೀಡೆ, ಬರೀ ಕ್ರೀಡೆ ಅನ್ನೋದು ಒಂದು ಕ್ರಿಯೆ ಅಲ್ಲ, ಅದು ಒಂದು ಚಿಕಿತ್ಸಾ ವಿಧಾನ.
ಯಾರು ಕ್ರೀಡೆಗಳಲ್ಲಿ ತೊಡಗಿಸಿರ್ತಾರೆ ಅವರ ಆರೋಗ್ಯ ಮತ್ತೆ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ, ನಾವು ತಿಳ್ಕೊತೀವಿ ಇದು ಬರೀ ದೈಹಿಕ ಅಲ್ಲ, ಮಾನಸಿಕ ಆರೋಗ್ಯವೂ ಸಹ ವೃದ್ಧಿ ಆಗುತ್ತೆ. ಮತ್ತೆ ಅವರಲ್ಲಿ ಇರ್ತಕ್ಕಂತಹ ಅನೇಕ ರೋಗಗಳಿಗೆ ಸಹ ಅದು ಒಂದು ರೀತಿ ಚಿಕಿತ್ಸೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಹಾಗೆ ಕ್ರೀಡೆಗಳು ಮನುಷ್ಯನ ಜೀವನಕ್ಕೆ ಅತ್ಯವಶ್ಯ. ಪ್ರತಿಯೊಬ್ಬ ಮನುಷ್ಯರು ಸಹ ಒಂದು ಕ್ರೀಡೆಯನ್ನ ಕಡ್ಡಾಯವಾಗಿ ಆಡಬೇಕು, ತಮ್ಮಲ್ಲಿ ಶಕ್ತಿ ಇರೋವರೆಗೂ, ಕೊನೆಯ ಉಸಿರಿರೋವರೆಗೂ, ಆರೋಗ್ಯವಾಗಿ ಇರೋವರೆಗೂ. ಅದೇ ಗುಟ್ಟು ಆರೋಗ್ಯಕ್ಕೆ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮದಲ್ಲಿ, ಸ್ಟೇಜ್ ಕಾರ್ಯಕ್ರಮ ನಾನು ನಿರೀಕ್ಷೆ ಮಾಡಿರಲಿಲ್ಲ. ನಾನು ಅಂದ್ಕೊಂಡೆ ಇದು ಕ್ರೀಡಾಕೂಟ ಇರೋದ್ರಿಂದ ಸ್ಟೇಜ್ ಎಲ್ಲ ಇರೋದಿಲ್ಲ, ನೇರವಾಗಿ ಹೋಗಿ ಕ್ರಿಕೆಟ್ ಅನ್ನೇ ಆಡ್ಬಿಡೋಣ ಅಂತ ನಾವು ತಿಳ್ಕೊಂಡ್ವಿ. ಆದರೂ ಈಗ ಒಂದು ಪುಟಾಣಿ ಸ್ಟೇಜ್ ಮಾಡಿ ಒಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ, ತುಂಬಾ ಧನ್ಯವಾದಗಳು. ಜೊತೆಗೆ ಈ ಮಳೆ, ಇಂದಿನ ದಿನ ಸ್ವಲ್ಪ ತುಂತುರು ಮಳೆ ಇತ್ತು, ಈಗಲೂ ಸಹ ತುಂಬಾ ಮೋಡ ಮುಚ್ಚಿದ ವಾತಾವರಣ ಇದೆ. ಅದರಲ್ಲೂ ಸಹ ನಿಮ್ಮ ಉತ್ಸಾಹ ಏನು ಕುಂದಿಲ್ಲ. ಆದ್ರೆ ನಾನು ಡ್ಯಾಡ್ಸನ್ ಅವ್ರಿಗೆ ಒಂದು ಮಾತು ಹೇಳ್ತೀನಿ, ನಾವು ಯಾವಾಗ್ಲೂ ಫೆಮಿನಿಸ್ಟ್, ಮಹಿಳಾ ಪರವಾದಿಗಳು. ಇನ್ನು ನಮ್ಮ ಹೆಣ್ಮಕ್ಳು ಇದ್ದಾರೆ, ಪುಟಾಣಿ ಹೆಣ್ಮಕ್ಳದು ನಮ್ದು ಒಂದು ಟೀಮ್ ಮಾಡಿ ಇನ್ನು ಮುಂದೆ ಡ್ಯಾಡ್ಸನ್ ಜೊತೆಯಲ್ಲಿ ಡ್ಯಾಡ್ಸ್ ಡಾಟರ್ನು ಸಹ ಸೇರಿಸ್ಕೊಳ್ಳಿ. ಆ ಪುಟಾಣಿ ಮಕ್ಕಳಿಗೆ ಸಮಾನತೆಯನ್ನ ಕಲಿಸಿ. ಯಾಕಂದ್ರೆ ಕ್ರಿಕೆಟ್ ಎಷ್ಟು ಬ್ಯೂಟಿಫುಲ್ ಗೇಮ್ ಅಂದ್ರೆ ಅದಕ್ಕೆ ಭಾಷೆನೂ ಇಲ್ಲ, ಗಡಿಗಳ ಪರಿವಂತೂ ಮೊದಲೇ ಇಲ್ಲ, ಇನ್ನು ಗಂಡು ಹೆಣ್ಣು ಎಂಬ ಭೇದ ಅಂತೂ ಮೊದಲೇ ಇಲ್ಲ. ಹಾಗಾಗಿ ಎಲ್ಲವನ್ನೂ ಮೀರಿರ್ತಕ್ಕಂತಹ ಈ ಕ್ರೀಡಾ ಸ್ಪೋರ್ಟ್ಸ್ ಸ್ಪಿರಿಟ್ ಅನ್ನ ನಾವು ಉಳಿಸ್ಬೇಕು ಅಂದ್ರೆ ಆ ನಿಟ್ಟಿನಲ್ಲಿ ನಾವು ಸಹ ಆಕ್ಟಿವಿಟೀಸ್ ನಾವು ಚಟುವಟಿಕೆಗಳನ್ನ ಆಯೋಜನೆ ಮಾಡಿಕೊಡೋಣ. ಮುಂದಿನ ಬಾರಿ ನಾನು ನಿರೀಕ್ಷೆ ಮಾಡ್ತೀನಿ ನಮ್ಮ ಪುಟಾಣಿ ಹೆಣ್ಮಕ್ಳ ಒಂದು ಟೀಮ್ ರೆಡಿ ಇರ್ತದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಜೆಡಿಎಸ್ ಪಕ್ಷಕ್ಕೆ ಕಾರ್ಯಕರ್ತರೇ ಆಧಾರ ಸ್ತಂಭ. ಅವರಿಗೆ ಯಾರೇ ನೋವು ಕೊಟ್ಟರೆ ನಮ್ಮ ಪಕ್ಷ ಕೈಕಟ್ಟಿ ಕುಳಿತುಕೊಳ್ಳುವುದಿಲ್ಲ, ತಕ್ಕ ಶಾಸ್ತಿ ನೀಡಲಾಗುತ್ತಿದೆ ಎಂದು ಮಾಜಿ ಸಚಿವ ಹಾಲಿ ಶಾಸಕ ಎಚ್ ಡಿ ರೇವಣ್ಣ ಗುಡುಗಿದರು. ಪಟ್ಟಣದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜೆಡಿಎಸ್ ವತಿಯಿಂದ ಆಯೋಜಿಸಿದ್ದ ಕಾರ್ಯಕರ್ತರ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ತಿಂಗಳ 24ರಂದು ಹಾಸನದ ಹೊರವಲಯದಲ್ಲಿ ಬೃಹತ್ ಕಾರ್ಯಕರ್ತರ ಸಮಾವೇಶವನ್ನು ಆಯೋಜಿಸಲಾಗಿದೆ. ಬೇಲೂರು ತಾಲೂಕಿನಿಂದ ಕನಿಷ್ಠ 20,000ಕ್ಕೂ ಅಧಿಕ ಕಾರ್ಯಕರ್ತರು ಈ ಸಮಾವೇಶದಲ್ಲಿ ಭಾಗವಹಿಸಬೇಕು ಎಂದು ಕರೆ ನೀಡಿದರು. ಕಾಂಗ್ರೆಸ್ ಪಕ್ಷ ನಮ್ಮ ಪಕ್ಷದ ಶಕ್ತಿಯನ್ನು ಕುಗ್ಗಿಸಲು ಜಿಲ್ಲೆಯಲ್ಲಿ 2 ಬಾರಿ ಸಮಾವೇಶ ನಡೆಸಿದೆ. ಜೆಡಿಎಸ್ ಪಕ್ಷವನ್ನು ಜಿಲ್ಲೆಯಿಂದ ನಿರ್ಮೂಲನೆ ಮಾಡಲು ಹಲವು ತಂತ್ರಗಾರಿಕೆಗಳನ್ನು ಬಳಸುತ್ತಿದೆ. ಆದರೆ ಕಾರ್ಯಕರ್ತರೇ ನಮ್ಮ ಪಕ್ಷದ ನಿಜವಾದ ಶಕ್ತಿ. ಅವರಿಗೆ ಯಾರೇ ತೊಂದರೆ ನೀಡಿದರೂ ಸುಮ್ಮನೆ ಇರುವ ಜಾಯಮಾನ ನಮ್ಮದಲ್ಲ ಎಂದು ಎಚ್ಚರಿಸಿದರು. ಏನಾಯ್ತು ಸ್ವಾಮಿ, ಏನಾಯ್ತು? ಇವತ್ತು ಹೆಚ್ಚಿ ಡ್ಯಾಮ್ ದೇವೇಗೌಡರು 85ರಲ್ಲಿ ಬೋರ್ಡ್ ಗಡಿದಲ್ಲಿ ಹಾಕಿದ್ದಾರೆ. ಹೆಚ್ಚಿ ಡ್ಯಾಮ್ ಇವತ್ತು ಚಿಕ್ಕಮಗಳೂರಲ್ಲಿ ನೀರು ಕುಡಿತಾವ್ರೆ, ಬೇಲೂರಲ್ಲಿ ನೀರು ಕುಡಿತಾವ್ರೆ. ಏನ್ ದೇವೇಗೌಡರು ಕೊಡುಗೆ? ರಾಜಶೇಖರ ಹುಷಾರಿಲ್ಲ ಅವರು ಪುನರ್ಜನ್ಮ ಬಂದರು ತಿಳ್ಕೊತಾರೆ. ಇಬ್ಬರು ಅಕ್ಕಪಕ್ಕದ ಚಂದ್ರಗೌಡರು ಅವರು ಹೇಳಿ ಕಾರ್ಯಕರ್ತರು ದೇವೇಗೌಡರು 2 ವರ್ಷ ವಾಚ್ ಮಾಡಿದ್ರು. ಈ ಜಿಲ್ಲೆ ನನ್ನ ಜಿಲ್ಲೆ, ನಾನು ಬದುಕಿದ್ದಂಗೆ ಈ ಜಿಲ್ಲೆನ ಮುಗಿಸ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಲೀಡರ್ಗಳು ಪಣ ತೊಟ್ಟವ್ರೆ. 2028 ನಿನ್ನೆ ಅಶೇಷಣೆಯಿಂದ ಪ್ರಾರಂಭ ಮಾಡಿದ್ದೀನಿ. ನಾನು ಸಾಕಿದ ಏನೋ ಹೇಳ್ತಾರೆ, ನಾನು ಸಾಕಿದ್ದಾಗಿನಿ ಅದಾಗಿ ಕುಕ್ಕಿದವ್ರು ಹೇಳಿರ್ತಾರಪ್ಪ. ಕೆಲವು ಹೇಳಿದ್ರೆ ಪಾಪ ಪರಮಪೂಜ್ಯ ಸ್ವಾಮಿಗಳಿದ್ರು, ಸಾರ್ವಜನಿಕ ಸ್ವಾಮಿಗಳಿದ್ರು, ಅವ್ರೇನು ಹೇಳಕ್ಬೋದು, ಇವತ್ತಿನ ರಾಜಕಾರಣಿಗಳು ನಂಬಿಕೆ ದುಡಿದಿದ್ದಾರೆ ಅಂತೇಳಿ ಅದಕ್ಕೆ ನಾನು ಹೇಳಿ ಅದ್ಯಾವ ಬಂದ್ಬಿಟ್ಟು ಇಲ್ಲ ಸಂಘದ ಯಾವ ಅನ್ವಯ ಆಗಲ್ಲ ಇನ್ನೊಬ್ಬರಿಗೆ ಹೇಳಿದ್ರೆ ನಾನು ಇನ್ನೊಬ್ಬರು ಶಾಸಕರು ಕೊಟ್ಟಿದ್ರು. ಸ್ವಾಮಿಗಳು ಹೇಳಿದ್ದೆ ತಪ್ಪಿಲ್ಲ. ಕೆಲವು ಈ ಜಿಲ್ಲೆಯಲ್ಲೂ ನಂಬಿಕೆ ದ್ರೋಹಿಗಳಿದ್ದಾರೆ. ಸಾಮಾನ್ಯವಾಗಿ ಸ್ವಾಮಿಗಳು ಹೇಳಿದ್ದೆ ಸತ್ಯ. ಇವತ್ತು ಏನು ಬೇರೆ ಕೊಡುಗೆ ಇದೆ?
2 ವರ್ಷ ಆಯ್ತು ಏನು ಕೊಡುಗೆ ಕೊಟ್ಟಿದ್ದಾರೆ. ನಾನು ಹೀಗೆ ಕುಮಾರನಿಗೆ ಹೇಳಿದೆ, ನಾನು ಕೆಲವು ಟೈಮಲ್ಲಿ ನಮ್ಮ ಕುಮಾರನ ಏನು ಮಾಡ್ತೇನೆ ಅಂದರೆ ಒಳ್ಳೆಯದ ನಂಬಲ್ಲಪ್ಪ, ಅವರು ಏನು ಮಾಡ್ತಾರೆ ನಂಬಿಸ್ತಾರೆ. ಕೆಲವು ದುಡಿದರಿಗೆ ಹೊಡಿಬೇಕಾಗಿ ಕಾಲು ನೋಡ್ಕೊಳ್ಳೋದು. ಅವ್ರ ಪಾಲಿಟೆಕ್ನಿಕ್ ಕಾಲೇಜ್ ಕೊಡಿಸ್ತೇನೆ, ಒಂದು ಇಂಜಿನಿಯರಿಂಗ್ ಕಾಲೇಜ್ ನಿಮ್ಗೊಂದು ಕೊಡು, ಚೆನ್ನಾಗಿ ಕೊಟ್ಕೊಡಿ, ಅರ್ಸಿಕೆರೆ ಕೊಟ್ಕೊಡಿ, ಕರ್ಕೊಂಡ್ಬಿಟ್ಟು ರಾಮನಾಥ್ಪುರ ಕೊಡಿ. 4 ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟಿದ್ರೆ 7,000 ರೂಪಾಯಿ, 7,000 ರೂಪಾಯಿ ಒಳ್ಳೆಯದು. ಒಂದು ಲಕ್ಷ. ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಮಾತನಾಡಿ, ಹಾಸನದಲ್ಲಿ ಸುಮಾರು 20 ಲಕ್ಷಕ್ಕೂ ಅಧಿಕ ಜನರ ಸಮಾವೇಶ ನಡೆಸುವ ಗುರಿ ಹೊಂದಲಾಗಿದೆ. ಜೆಡಿಎಸ್ ಪಕ್ಷವನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯೇ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂದರು. ಬೇಲೂರಿನಲ್ಲಿ ಜೆಡಿಎಸ್ ಅಭ್ಯರ್ಥಿಯೇ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದು ಅವರ ಗೆಲುವು ಶತಸಿದ್ಧ ಎಂದು ಹೇಳಿದರು. ರಸ್ತೆ ಬುದ್ಧಿ ಮುಚ್ಚೆ ಕೆಲಸ ಆಗಿಲ್ಲ. ಇಲ್ಲಿವರೆಗೆ 2 ವರ್ಷ ಆದಂತ ಕೆಲಸಗಳು ರೇವಣ್ಣವರು ನಾವು ತಂದಂತ ಕೆಲಸಗಳೇ ಈ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥದ್ದು ಆಗ್ತಿರೋದು ನಿಮ್ಮ ಗಮನಕ್ಕೆ ತರ್ತೇನೆ. ಅನೇಕ ಆಟೋಗಳನ್ನು ಕಟ್ಟಡ ಕೊಟ್ಟಿದೆ. ಅದಿರಲಿ, ನಾವೀಗ ಮತ್ತೊಮ್ಮೆ ಸಂಘಟಿತವಾಗಬೇಕಾಗಿದೆ. ಕಾನೂನು ಅನೇಕ ಇದ್ದಾವೆ. ಜಿಲ್ಲಾ ಪರಿಷತ್, ತಾಲೂಕು ಪಂಚಾಯತ್ ಮೈತ್ರಿ ಮತ್ತೊಂದು ಅದು ಸಿದ್ಧ ಬೇಡ, ದೊಡ್ಡವರು ನೋಡ್ಕೊಳ್ತಾರೆ ಅದನ್ನೇ. ಅವರ ಆದೇಶವನ್ನು ನಾವು ಪಾಲಿಸೋದಷ್ಟೇ. ಆದರೆ ನಾವು ಅವಸರವಾಗಿ ಪ್ರತಿಯೊಂದು ಬೂತಿಂದಲೂ ಸಹ ಒಬ್ಬೊಬ್ಬರು BLO BLA 2 ಅಂತ ನಾವು ಇವತ್ತು ಸೆಲೆಕ್ಟ್ ಮಾಡ್ತಕ್ಕಂಥ ಕೆಲಸನೂ ಸಹ ಮಾಡಬೇಕಾಗಿದೆ. ಯಾರು ತೆಗಿಬೇಕು, ಯಾರು ಬಿಡಬೇಕು, ಯಾರು ಬಿಟ್ಟಿದ್ದಾರೆ ಎಲ್ಲ ಸಹ ನಾವು ಕೊನೆ ಓಟ್ ಎಲ್ಲ ಹೋಗಿ ಡಿಲೀಟ್ ಆದ್ಮೇಲೆ ಬಹಳ ಕಷ್ಟ ಆಗ್ತದೆ ಮತ್ತೆ ಸೇರ್ಸಕ್ಕೆ. ಮತ್ತೆ ಅನಾಮಧೇಯರು, ನಮಗೆ ಗೊತ್ತಿದ್ದರು, ಚುನಾವಣೆಗೋಸ್ಕರ ಬೇರೆ ಬೇರೆ ಕಡೆ ಸೇರಿಸಂತರು ನಮ್ಮ ವಿಭಾಗದಲ್ಲಿ ಹೋಗಿ 10 ಟೌನ್ ಅಲ್ಲಿ ವೆಚ್ಚ ನೋಡಬೇಕಾಗಿದೆ. ಸಂದರ್ಭದಲ್ಲಿ ಸುಮಾರು 30 ಕೆರೆಗಳಿಗೆ ಶಾಶ್ವತವಾದ ನೀರು ಎತ್ತಿ ಡ್ಯಾಮ್ಗೆ ಹೆಚ್ಚಿನ ನದಿಯಿಂದ ನಡಗಟ್ಟಾಗಿ ಕೆಲಸ ಆಗ್ತದೆ ಅಂದ್ರೆ ಅದು ಜಾತಿಯಿಂದ ಜನರಲ್ಲ, ಅದು ದೇವಣ್ಣರ ಶ್ರಮ ಇದೆ, ಅದು ಕುಮಾರನ ಶ್ರಮ ಇದೆ, ದೇವರ ಆಶೀರ್ವಾದ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬರ್ತೇನೆ. ನಾನು ಶಾಸಕ ಆದಂತ ಸಂದರ್ಭದಲ್ಲಿ ದೇವಣ್ಣರ ಕೃಪಾ ಕಟಾಕ್ಷ ಎಲ್ಲಾ ಕಡೆಗೂ ಶಾಲಾ ಕಟ್ಟಡಗಳು, ಕಾಂಕ್ರೀಟ್ ರಸ್ತೆಗಳು, ಅದಕ್ಕೆ ಸಂಪರ್ಕ ರಸ್ತೆಗಳು, ಮುಖ್ಯವಾದಂತಹ ರಸ್ತೆಗಳು ಯಾವುದೇ ಹೆಚ್ಚು ಹಣವನ್ನು ತರ್ತಕ್ಕಂಥ ಕೆಲಸ ದೇವಣ್ಣರ ಆಶೀರ್ವಾದದಿಂದ ನಾವೆಲ್ಲ ಮಾಡುವುದು. ಜೊತೆಗೆ 1800 ಕೋಟಿ ಅನುದಾನವನ್ನು ಏನಾದ್ರು ಬಂದಿದೆ ಅಂತಂದ್ರೆ ಅದು ದೇವಣ್ಣವರು ಕೊಟ್ಟಂತ ಕೊಡುಗೆ, ಕುಮಾರಣ್ಣವರು ಕೊಟ್ಟಂತ ಕೊಡುಗೆ ಅಂತ. ಜೊತೆಗೆ ಅವತ್ತು ನಮ್ಮ ಜೊತೆ ಇದ್ದಂತ ಬೊಮ್ಮಾಯಿಯವರು ಸಹ ಯಡಿಯೂರಪ್ಪರು ಸಹ ಸಹಕಾರ ಕೊಟ್ಟಿದ್ದಾರೆ, ಅದನ್ನು ಸಹ ನೆನೆಸ್ಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟು ಏನೇನು ಮಾಡಿದ ಬದಲಾವಣೆಗೆ ತಕ್ಕಂತೆ ಕಳೆದ ಚುನಾವಣೆಯಲ್ಲಿ ನಾನು ಚುನಾವಣೆ ಅನುಭವಿಸಿದೆ. ಕಾರಣಗಳು ಅನೇಕ ಇರ್ಬೋದು, ಅದರ ವಿಶ್ಲೇಷಣೆ ಬೇಡ. ಮುಂದೆ ಏನು ಮಾಡಬೇಕು ಅನ್ನೋದು ನಾವು ಇವತ್ತ ಕೂತ್ಕೊಂಡು ಚರ್ಚೆ ಮಾಡಬೇಕು. ಕೆಲಸ ಆಗಿತ್ತು, ದೇವರ ಕೊಡುಗೆ ಇತ್ತು, ಜಾತಿ ಜನರ ಕೊಡುಗೆ ಇತ್ತು. ಆದಾಗ್ಯೂ ಸಹ ನಾವು ಚುನಾವಣೆಯಲ್ಲಿ ಸೋಲಲು ಹೊತ್ತು ಅದನ್ನ ವಿಮರ್ಶೆ ಮಾಡಿದ್ದಾಗಿ ಮುಂದೆ ನಾವೇನು ಮಾಡಬೇಕು. ಇವತ್ತೆಲ್ಲರೂ ಸಹ ದೇವರ ಕೊಡುಗೆ ಹಾಸನ ಜಿಲ್ಲೆಗೆ ಬೇಲೂರಿಗೆ ಅಗಾಧವಾದಂತಹ ಅಪಾರವಾದಂಥದ್ದು. ಇವತ್ತೇನು ಬೇಲೂರು ಹಾಸನ ಸಂಪರ್ಕ ರಸ್ತೆ ಇರ್ಬೋದು ಆಗ್ತಾ ಇದೆ. ಕೆಲವರು ಹೇಳ್ತಿದ್ದಾರೆ ನಾವು ಈ ಮೋದಿ ಹತ್ರ ಹೋಗಿ ವರ್ಷ ಬಂದೆ ಅಂತ. ಯಾರು ಕೊಡಿಯಲ್ಲ. ರೇವಣ್ಣರು ಕುಮಾರಣ್ಣರು ಹೋಗಿ ಸಂಸ್ಥೆ ದೇವೇಗೌಡರು ಕರ್ಕೊಂಡೋಗಿ ಮೋದಿ ಹತ್ರ ಶಾಂಕ್ಷನ್ ಮಾಡಿರ್ತಕ್ಕಂಥ ಪುರಾವೆ ಇದೆ. ಎಲ್ಲಕ್ಕಿಂತ ಮಿಗಿಲಾಗಿ ಚಿಕ್ಕಮಗಳೂರಿನಿಂದ ಬೇಲೂರು, ಬೇಲೂರಿನಿಂದ ಹಾಸನಕ್ಕೆ ಸಂಪರ್ಕ ರಸ್ತೆ ರೈಲ್ವೆ ಸ್ವತಂತ್ರ ಬಂದು 76 ವರ್ಷಗಳಾದರೂ ಸಹ ನಮ್ಮ ತಾಲೂಕು ರೈಲ್ವೆಯಿಂದ ವಂಚಿತವಾಗಿದೆ. ಜೆಡಿಎಸ್ ತಾಲೂಕು ಅಧ್ಯಕ್ಷ ಅನಂತ ಸುಬ್ಬರಾವ್ ಮಾತನಾಡಿ, ಸಭೆಗೆ ಯಾರಿಗೂ ವೈಯಕ್ತಿಕವಾಗಿ ಆಹ್ವಾನ ನೀಡಿರಲಿಲ್ಲ. ಕೇವಲ ಪಕ್ಷದ ಗುಂಪಿನಲ್ಲಿ ಮಾಹಿತಿ ಹಂಚಿಕೊಂಡಿದ್ದೆವು. ಆದರೂ 500ಕ್ಕೂ ಹೆಚ್ಚು ಕಾರ್ಯಕರ್ತರು ಮತ್ತು ಮುಖಂಡರು ಭಾಗವಹಿಸಿರುವುದು ಪಕ್ಷದ ಶಕ್ತಿಯನ್ನು ತೋರಿಸುತ್ತದೆ ಎಂದರು.
ಮುಂದಿನ ದಿನಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಸಭೆ ನಡೆಸಿ ಹೊಸ ಮುಖಗಳಿಗೆ ಅವಕಾಶ ನೀಡುವ ಮೂಲಕ ಸಮಿತಿಗಳನ್ನು ರಚಿಸಲಾಗುವುದು. ಎನ್ಡಿಎ ಮೈತ್ರಿಕೂಟ ಅಧಿಕಾರಕ್ಕೆ ಬರಲಿದೆ. ಮಲೆನಾಡು ಅಭಿವೃದ್ಧಿ ಹಾಗೂ ಆನೆ ಸಮಸ್ಯೆ ಕುರಿತು ನಮ್ಮ ಪಕ್ಷ ಗಂಭೀರವಾಗಿ ಕೆಲಸ ಮಾಡುತ್ತಿದೆ ಎಂದರು. ಇಂಜಿನಿಯರಿಂಗ್ ಕಾಲೇಜನ್ನು ಕೊಡುವ ಬಗ್ಗೆ, ಬಸ್ ಸ್ಟ್ಯಾಂಡ್ ವಿಸ್ತರಣೆಯ ಬಗ್ಗೆ, ಇನ್ನು ನೀರಾವರಿಯಲ್ಲಿ ನಿಂತಿರ್ತಕ್ಕಂಥ ಹೆಬ್ಬಾಳು ನೀರಾವರಿ ಯೋಜನೆಗೆ ಚಾಲನೆ ಕೊಡುವ ಬಗ್ಗೆ ಈ ಒಂದು 5 ಪ್ರಮುಖ ಕೆಲಸಗಳನ್ನ ತಾವು ಹೊಣೆಯನ್ನು ಹೊತ್ತು ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿಕೊಡ್ತಾ, ಇದು ಪ್ರಮುಖರನ್ನು ಮಾತನಾಡಿದ ಸಭೆ. ಎಲ್ಲ ಕಾರ್ಯಕರ್ತರಿಗೂ ನಾವು ಫೋನ್ ಮಾಡಿ ಮೆಸೇಜ್ ಮಾಡೋಕ್ಕಾಗಿಲ್ಲ. ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಡಿ ಚಂದ್ರೇಗೌಡ, ಜಿಟಿ ಇಂದಿರಾ, ಉಪಾಧ್ಯಕ್ಷ ರಾಜಶೇಖರ್, ಹಾಸನ ಜಿಲ್ಲಾ ಸಹಕಾರ ಸಂಘದ ನಿರ್ದೇಶಕ ಎಂಎ ನಾಗರಾಜ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಲತಾ ಮಂಜೇಶ್ವರಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರಂಗೇಗೌಡ, ಶುಭಾನ್, ಅಶ್ವಥ್ ಬಾಣಸವಳ್ಳಿ, ಮುಖಂಡರಾದ ರವಿ ಬಲೆನಹಳ್ಳಿ, ಅದ್ದೂರಿ ಚೇತನ್ ಕುಮಾರ್, ಮರಿಯಪ್ಪ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕರ್ನಾಟಕ ಕೇರಳ ಗಡಿಯ ಕಾಸರಗೋಡಿನಲ್ಲಿ ಎಂಪಿ ಮೋಟಾರ್ ಸಹಯೋಗದೊಂದಿಗೆ ಕಳೆದ 2 ದಿನಗಳ ಕಾಲ ನಡೆದ ಕಾಸರಗೋಡು ಆಫ್ ರೋಡ್ ಚಾಲೆಂಜ್ ಸೀಸನ್ 1 ಸ್ಪರ್ಧೆಯಲ್ಲಿ ಹಾಸನ ಮೂಲದ ಆಫ್ ರೋಡ್ ರೈಡರ್ಸ್ ತಂಡ ಪ್ರಥಮ ಸ್ಥಾನ ಪಡೆದು ಜಿಲ್ಲೆಗೆ ಕೀರ್ತಿ ಹೆಚ್ಚಿಸಿದೆ. ಈ ಸ್ಪರ್ಧೆಯಲ್ಲಿ ಹಾಸನದ ಪ್ರದೀಪ್ ಹಾಗೂ ಕಿರಣ್ ಅವರು ತಮ್ಮ ಅದ್ಭುತ ಕಾರ್ ಚಾಲನಾ ಕೌಶಲ್ಯ ಪ್ರದರ್ಶಿಸಿ ಸ್ಪರ್ಧಿಗಳನ್ನು ಮೀರಿಸಿ ಪ್ರಥಮ ಸ್ಥಾನ ಗಳಿಸಿದರು. ಕಠಿಣ ಹಾಗೂ ಸವಾಲಿನ ಆಫ್ ರೋಡ್ ಟ್ರ್ಯಾಕ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುವ ಮೂಲಕ ಇಬ್ಬರು ಚಾಲಕರು ಪ್ರೇಕ್ಷಕರ ಮನಗೆತ್ತರು. ಹಾಸನ ಮೂಲದ ರೈಡರ್ಸ್ಗಳ ಈ ಸಾಧನೆಗೆ ಕ್ರೀಡಾಭಿಮಾನಿಗಳು ಹಾಗೂ ಹಾಸನ ಜಿಲ್ಲೆಯ ಯುವಕರು ಹರ್ಷ ವ್ಯಕ್ತಪಡಿಸಿ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಜಯದಿಂದ ಹಾಸನ ಜಿಲ್ಲೆಯ ಆಫ್ ರೋಡ್ ಕ್ರೀಡೆಗೆ ಹೊಸ ಉತ್ಸಾಹ ದೊರಕಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. The HMR stock petrol is none other than Pradeep MG and Kiran GK from Stallion Off-Roaders. Congratulations Pradeep MG and Kiran GK. Pradeep MG and Kiran GK from Stallion Off-Roaders. Congratulations, you're winning on HMR stock petrol. You got the 30% discount voucher from FX detailing how. ಬನರಸ್ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶಿಸಿದ ನಟ ಜೈದ್ ಖಾನ್ ಅಭಿನಯದ ಬಹು ನಿರೀಕ್ಷಿತ ಕನ್ನಡ ಸಿನಿಮಾ ಕಲ್ಟ್ ಜನವರಿ 26ರಂದು ರಾಜ್ಯಾದ್ಯಂತ ತೆರೆಗೆ ಬರಲಿದೆ. ಚಿತ್ರವನ್ನ ವೀಕ್ಷಿಸಿ ಪ್ರೋತ್ಸಾಹಿಸುವಂತೆ ಚಿತ್ರತಂಡವು ಸಿನಿ ಪ್ರೇಕ್ಷಕರಲ್ಲಿ ಮನವಿ ಮಾಡಿದೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ನಾಯಕ ನಟ ಜೈದ್ ಖಾನ್, ಕಲ್ಟ್ ಕನ್ನಡ ಚಲನಚಿತ್ರ ಜನವರಿ 23ರಂದು ಬಿಡುಗಡೆಯಾಗಲಿದ್ದು ಟ್ರೈಲರ್ ಹಾಗೂ ಹಾಡುಗಳು ಈಗಾಗಲೇ ಜನಮನ ಗೆದ್ದಿವೆ ಎಂದರು. ಕುಟುಂಬ ಸಮೇತರಾಗಿ ವೀಕ್ಷಿಸಬಹುದಾದ ಈ ಚಿತ್ರವು ಎಲ್ಲ ವರ್ಗದ ಪ್ರೇಕ್ಷಕರಿಗೂ ಇಷ್ಟವಾಗಲಿದೆ. ಕನ್ನಡಿಗರು ಚಿತ್ರವನ್ನು ನೋಡಿ ಬೆಂಬಲಿಸಬೇಕು ಎಂದರು. ರಾಜ್ಯದ ಅನೇಕ ಪ್ರದೇಶಗಳಲ್ಲಿ ಚಿತ್ರೀಕರಣ ನಡೆಸಲಾಗಿದ್ದು ನಿರ್ದೇಶಕರು ಉತ್ತಮ ಕಥೆಯನ್ನು ಆಯ್ದು ಗುಣಮಟ್ಟದ ಸಿನಿಮಾ ನಿರ್ಮಿಸಿದ್ದಾರೆ ಎಂದರು. ಕಿತ್ತೂರು ಉತ್ಸವದಲ್ಲಿ ಚಿತ್ರದ 2ನೇ ಹಾಡು ಬ್ಲಡಿ ಲವ್ ಬಿಡುಗಡೆಯಾಗಿದೆ ಎಂದು ಮಾಹಿತಿ ನೀಡಿದರು. ಈ ಸಿನಿಮಾ ಲೋಕಿ ಸಿನಿಮಾಸ್ ಲಾಂಛನದಲ್ಲಿ ನಿರ್ಮಾಣವಾಗಿದ್ದು KVN ಪ್ರೊಡಕ್ಷನ್ಸ್ ಅರ್ಪಿಸುತ್ತಿದೆ. ಅನಿಲ್ ಕುಮಾರ್ ಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ. JS ವಾಲಿ ಛಾಯಾಗ್ರಹಣ, KM ಪ್ರಕಾಶ್ ಸಂಕಲನ, ರವಿವರ್ಮ ಸಾಹಸ ನಿರ್ದೇಶನ ಹಾಗೂ ಅರ್ಜುನ್ ಜನ್ಯ ಸಂಗೀತ ಚಿತ್ರಕ್ಕಿದೆ. ನಾಯಕಿಯಾಗಿ ರಚಿತಾ ರಾಮ್ ಮತ್ತು ಮಲೈಕಾ ವಸುಪಾಲ್ ಅಭಿನಯಿಸಿದ್ದಾರೆ ಎಂದು ಚಿತ್ರತಂಡ ತಿಳಿಸಿತು.
ಮದುವೆ ಆಗಿ ಮಕ್ಕಳು ಮಾಡ್ಕೊಂಡಿರೋದು ಅವಳೆಲ್ಲ ಅವ್ರ ಜೀವನಕ್ಕೆ ಅವ್ರು ಜಾಸ್ತಿ ಗಮನ ಕೊಡ್ತಿದ್ದಾರೆ, ಮಕ್ಕಳಿಗೆ ಟೈಮ್ ಕೊಡ್ತಾ ಇಲ್ಲ. ಅವ್ರ ಪ್ರಕಾರ ಏನು ಅಂತಂದರೆ ಮಕ್ಕಳಿಗೆ ಎಜುಕೇಷನ್ ಕೊಟ್ಬಿಟ್ರೆ, ಮಕ್ಳಿಗೆ ಆಸೆಗಳು ನಡೆಯಿಸ್ಬಿಟ್ರೆ ಅವ್ರ ಜವಾಬ್ದಾರಿ ಮುಗೀತು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದು ಅಲ್ಲ. ಸೊ ಈ ಸಿನಿಮಾದಲ್ಲಿ ಫ್ಯಾಮಿಲಿಗೂ ಕೂಡ ತುಂಬ ಒಳ್ಳೆಯ ಸಂದೇಶ ಇಟ್ಟಿದ್ದೀವಿ ಸರ್. ಕಲಾವಿದರು ಅಂದರೆ ನಮ್ಮ ಸಿನಿಮಾದಲ್ಲಿ ತುಂಬ ಕಡಿಮೆ. ನಾನು, ಮಲಾಯಿಕಾ ಅವರು, ನಮ್ಮ ಡಿಂಪಲ್ ಕ್ವೀನ್ ರಚಿತಾರಾಮ್ ಅವರು ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ, ನಮ್ಮ ರಂಗಾಯಣ ರಘು ಅವರು ಇದ್ದಾರೆ, ಅಚ್ಯುತ್ ಸರ್ ಅವರು ಇದ್ದಾರೆ. ಸೊ ಇಷ್ಟೇ, ಜಾಸ್ತಿ ಕಲಾವಿದರು ಯಾರೂ ಇಲ್ಲ. ಏನಂದರೆ ನನ್ನದೇ ಸಿನಿಮಾದಲ್ಲಿ 3 ಶೇಡ್ ಇದೆ, ಮಲಾಯಿಕಾ ಅವ್ರದ್ದು 2 ಶೇಡ್ ಇದೆ, ಹಾಗೆ ನಮ್ಮ ರಚಿತಾರಾಮ್ ಅವ್ರದ್ದು 2 ಶೇಡ್ ಇದೆ. ಸೊ ಹಾಗಾಗಿ ನಮ್ಮದೇ ಶೇಡ್ ಜಾಸ್ತಿ ಆಗಿರೋದ್ರಿಂದ ನಾವು ಜಾಸ್ತಿ ಆರ್ಟಿಸ್ಟ್ಗಳನ್ನ ಹಾಕ್ಕೊಂಡಿಲ್ಲ ಈ ಸಿನಿಮಾಗೆ. ಅನಿಲ್ ಕುಮಾರ್ ಅವರು ಹೋದ ಸಿನಿಮಾ ಅವರು ಉಪಾಧ್ಯಕ್ಷ ಅಂತ ಒಂದು ಸಿನಿಮಾ ಬಂದಿದೆ, ಇವರೇ ಹೀರೋಯಿನ್ ಪಿಕ್ಚರ್ಗೆ. ಹಂಪಿಯಲ್ಲಿ ಆಗಿದೆ, ವಿಜಯನಗರ, ಉಡುಪಿಯಲ್ಲಿ ಮೇಜರ್ ಪೋರ್ಷನ್ ಶೂಟ್ ಮಾಡಿದ್ದೀವಿ, ಚಿತ್ರದುರ್ಗ, ಮೈಸೂರು, ಬೆಂಗಳೂರು, ಎಂಟೈರ್ ಸಿನಿಮಾ ಕರ್ನಾಟಕದಲ್ಲಿ ಸರ್ ಶೂಟ್ ಮಾಡಿರೋದು. ಹಾಡುಗಳು ಟೋಟಲ್ 6 ಇದೆ ಸರ್. ಇಲ್ಲಿವರೆಗೂ ನಾವು 4 ಬಿಟ್ಟಿದ್ದೀವಿ. ಇನ್ನು 2 ಸಿನಿಮಾದಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಸಿನಿಮಾ ರಿಲೀಸ್ ಆದಮೇಲೆ ಬಿಡೋಣ ಅಂತೇಳಿ ಸಿನಿಮಾದಲ್ಲಿ. ಅರ್ಜುನ್ ಜನಿ ಅವರು ಸರ್. ಅರ್ಜುನ್ ಜನಿ ಅವರು ಸಾಹಿತ್ಯರು. ಅದು ಗೊತ್ತಿಲ್ಲ ಸರ್, ನಿರ್ಮಾಪಕರು ಕೇಳಿದ್ರೆ ಬೆಟ್ರ್. ಅದೇ ಸರ್, ಹಾಸನ ಜನತೆಗೆ ನಾನು ಒಂದೇ ಮನವಿ ಮಾಡ್ಕೊಳ್ಳೋದು, ನಮ್ಮ ಕಲ್ಟ್ ಸಿನಿಮಾ ಜನವರಿ 23ಗೆ ಬಿಡುಗಡೆ ಆಗ್ತಿದೆ. ದಯವಿಟ್ಟು ನಿಮ್ಮ ಕುಟುಂಬ ಸಮೇತ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಯಶಸ್ವಿ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಾವೆಲ್ಲ ಚಿಕ್ಕ ಕಲಾವಿದರು ಈಗ ಬೆಳೀತಾ ಇದ್ದೀವಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಬೇಕು. ಸೊ ದಯವಿಟ್ಟು ಜನವರಿ 23 ಮರಿಬೇಡಿ. ಥ್ಯಾಂಕ್ ಯು. 2ನೇ ಸಿನಿಮಾ ಕಲ್ಟ್ ಚಿತ್ರ ಜನವರಿ 23ಕ್ಕೆ ಬಿಡುಗಡೆ ಆಗ್ತಾ ಇದೆ. ಅವ್ರು ಹೇಳಿದ ಆಲ್ಮೋಸ್ಟ್ ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ. ನಮ್ಮಂಥ ಯಂಗ್ಸ್ಟರ್ಸ್ನ ನೀವು ಸಪೋರ್ಟ್ ಮಾಡಿದ್ರೆ ನಾವು ಮುಂದೆ ಹಲವಾರು ಸಿನಿಮಾಗಳು ಮಾಡ್ಬೋದು, ನಿಮ್ಮನ್ನ ಮನರಂಜಿಸ್ಬೋದು. ದಯವಿಟ್ಟು ಎಲ್ಲರೂ ಜನವರಿ 23ಕ್ಕೆ ಸಿನಿಮಾನ ನೋಡಿ ನಮ್ಮನ್ನೆಲ್ಲ ಸಪೋರ್ಟ್ ಮಾಡಿ. ಮಾಧ್ಯಮದ ಮೂಲಕ ನೀವೇ ಜನಕ್ಕೆ ತಲುಪಿಸ್ಬೇಕು ಈ ಥರ ಒಂದು ಸಿನಿಮಾ ಬರ್ತಿದೆ ಅಂತ ನಿಮ್ಮ ಸಪೋರ್ಟ್ ಇರಲಿ. ಇದು ನನ್ನ 3ನೇ ಸಿನಿಮಾ. ನನ್ನ ದಾವಣಗೆರೆ. ಸರ್, ಮೊದಲನೇ ಸಿನಿಮಾಗೂ 2ನೇ ಸಿನಿಮಾಗೂ ಏನು ವ್ಯತ್ಯಾಸ ಅನಿಸ್ತು ನಿಮಗೆ? ಫೀಲಿಂಗ್ಸ್ ಯಾವ ಥರ? ನಿಮಗೇನು ಸ್ಪೆಷಾಲಿಟಿ ನೀವು ಹೇಳಬೇಕು. ಅಲ್ಲ, ನಾನು ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಫಸ್ಟ್ ಟೈಮ್ ಡೆಬ್ಯೂ ಸಿನಿಮಾ, ಅದು ಏನೂ ಗೊತ್ತಿರಲಿಲ್ಲ. ಆ್ಯಕ್ಟಿಂಗ್ ಮಾಡಬೇಕು ಅಷ್ಟೇ ಅಂತ ತಲೆಯಲ್ಲಿ ಇಟ್ಕೊಂಡು ಬಂದಿತ್ತು. ಆಮೇಲೆ ಒಂದಷ್ಟುಗಳು ಒಳ್ಳೆಯದನ್ನು ಮಾಡಿದ್ದೀನಿ, ಒಂದಷ್ಟು ತಪ್ಪುಗಳು ಮಾಡಿದ್ದೀನಿ. ತಪ್ಪುಗಳನ್ನ ಅದನ್ನು ತಿದ್ಕೊಂಡು ಈ ಸಿನಿಮಾದಲ್ಲಿ ನಡಿಬಾರ್ದು, ಆಗಬಾರ್ದು, ಆ್ಯಕ್ಟಿಂಗ್ ವೈಸಲ್ಲಿ ಆಗ್ಬೋದು, ಸಿನಿಮಾ ಮೇಕಿಂಗ್ ವೈಸಲ್ಲಿ ಆಗ್ಬೋದು, ಕತೆ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಆಗ್ಬೋದು. ಸೊ ಅದೆಲ್ಲದರಲ್ಲೂ ಕೂಡ ತಿದ್ಕೊಂಡು ಸರಿ ಮಾಡ್ಕೊಂಡಿದೆ ಅಂತ ನನಗನ್ಸುತ್ತೆ. ಕಲ್ಟು ಜನ್ಸಿ ಪೀಪಲ್ಸ್ಗೆ ಒಂದು ಒಳ್ಳೆ ಮೆಸೇಜ್ ಕೊಡುತ್ತೆ ಅಂತ. ಖಂಡಿತವಾಗ್ಲೂ ಕೊಡುತ್ತೆ ಸರ್. ಏನಕ್ಕಂದರೆ ಇದು ಇರೋದೇ ಯೂತ್ಸ್ಗೆ ಸಿನಿಮಾ. ಯೂತ್ ಜೊತೆ ಫ್ಯಾಮಿಲಿ ಸೆಂಟಿಮೆಂಟು ನಾವು ತುಂಬ ಇಟ್ಟಿದ್ದೀವಿ. ಆಮೇಲೆ ಈ ಸಿನಿಮಾ ಬಂದು ತುಂಬ ಇಮೋಷ್ನಲ್ ಅಂತ ಒಂದು ಕತೆ, ಪ್ರತಿಯೊಬ್ಬರು ಕನೆಕ್ಟ್ ಆಗುತ್ತೆ. ಇದು ಏನಕ್ಕೆ ಇದನ್ನು ಇಷ್ಟು ಸ್ಪಷ್ಟತೆಯಲ್ಲಿ ಹೇಳ್ತೀನಿ, ಪ್ರತಿಯೊಬ್ಬರು ಕನೆಕ್ಟ್ ಆಗುತ್ತೆ ಅಂದರೆ, ನನ್ನ ಕ್ಯಾರೆಕ್ಟರ್ ಮೇಲೆ ಮಾಧವ ಅಂತ ನನಗೇನು ಕ್ಯಾರೆಕ್ಟರ್ ನಿಭಾಯಿಸಿದ್ದೀನಿ ನಾನು, ಅವನ ಮೇಲೆ ಏನು ಘಟನೆ ನಡೆಯುತ್ತಲ್ಲ, ಪ್ರತಿಯೊಬ್ಬರು ಜೀವನದಲ್ಲೂ ಕೂಡ ಒಂದು ಹಂತದಲ್ಲಿ ಅದು ಘಟನೆ ನಡೆದಿರುತ್ತೆ. ಆ ಫೀಲಿಂಗ್ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಏನು ಸರ್ ಮಾಡ್ತೀವಿ ಸರ್, ಮಿನಿಮಮ್ 100-150 ಥಿಯೇಟರ್ಸ್ ಅಂತೂ ಈಸಿಲಿ ಮಾಡ್ತೀವಿ. ಇನ್ನೊಂದು 2-3 ದಿನ ಆಮೇಲೆ ಲಿಸ್ಟ್ ನಾವೇ ಪೇಪರಲ್ಲಿ ಆ್ಯಡ್ ಅಲ್ಲಿ ಎಲ್ಲ ಕಡೆ ನಾವೇ ಕೊಡ್ತೀವಿ. ಗೊತ್ತಿಲ್ಲ ಸರ್, ನನ್ನ ಕೈಲಿ ನನಗೆ ನಿಜವಾಗಿ ಇಟ್ಸ್ ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾ ಸರ್. ಇದು ಫೀಲ್ ಗುಡ್ ಸಿನಿಮಾ ಸರ್. ಇದು ಕಾಮಿಡಿ ಸ್ವಲ್ಪ ಕಡಿಮೆ ಇರುತ್ತೆ, ತುಂಬ ಸೀರಿಯಸ್ ಸಿನಿಮಾ. ಇದು ಫೀಲಿಂಗ್ ಸಿನಿಮಾ, ಇಮೋಷನಲ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಭಾರತ ಸರ್ಕಾರದ ಪ್ರಾಂತೀಯ ನಿರ್ದೇಶನಾಲಯದ ರಾಷ್ಟ್ರೀಯ ಸೇವಾ ಯೋಜನೆ, ಬೆಂಗಳೂರು ಹಾಗೂ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕರ್ನಾಟಕ ಇವರ ಸಹಯೋಗದೊಂದಿಗೆ ರಾಷ್ಟ್ರೀಯ ಭಾವೈಕ್ಯತಾ ಶಿಬಿರ 2026ರ ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಸನದಲ್ಲಿ ಇಂದು ಹಮ್ಮಿಕೊಳ್ಳಲಾಯಿತು. ಶಿಬಿರದಲ್ಲಿ ಕರ್ನಾಟಕ ಸೇರಿದಂತೆ ಸುಮಾರು 10 ರಾಜ್ಯಗಳಿಂದ 200ಕ್ಕೂ ಅಧಿಕ ಶಿಬಿರಾರ್ಥಿಗಳು ಹಾಗೂ ಶಿಬಿರಾಧಿಕಾರಿಗಳು ಭಾಗವಹಿಸಿದ್ದರು. ಬೆಂಗಳೂರು, ಚೆನ್ನೈ, ತಿರುವನಂತಪುರ, ಪುಣೆ, ಹೈದರಾಬಾದ್, ನವದೆಹಲಿ, ಭುವನೇಶ್ವರ, ಚಂಡೀಗಢ, ಜೈಪುರ, ಲಕ್ನೋ, ಕೋಲ್ಕತ್ತಾ ಸೇರಿದಂತೆ ವಿವಿಧ ರಾಜ್ಯಗಳ ಪ್ರತಿನಿಧಿಗಳು ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ಜನವರಿ 11
ಧ್ವಜವಂದನಾ ಕಾರ್ಯಕ್ರಮದಲ್ಲಿ ಹಾಸನ ಮಹಾನಗರ ಪಾಲಿಕೆಯ ಅಭಿಯಂತರರಾದ ಶ್ರೀಮತಿ ಕವಿತಾ ಕೆಆರ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಪವಿತ್ರ ರಾಷ್ಟ್ರಧ್ವಜ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆಯ ಧ್ವಜವನ್ನು ಅರಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಶಿಬಿರದಲ್ಲಿ ಕಲಿತ ಶಿಸ್ತು, ಸಮಯ ಪಾಲನೆ ಹಾಗೂ ನಾಯಕತ್ವದ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ವೃತ್ತಿ ಜೀವನದಲ್ಲಿ ಯಾವುದೇ ಸಂದರ್ಭದಲ್ಲೂ ಧೃತಿಗೆಡದೆ ಆತ್ಮಸ್ಥೈರ್ಯದಿಂದ ಕರ್ತವ್ಯ ನಿರ್ವಹಿಸಬೇಕು. ಎದುರಾಗುವ ಸವಾಲುಗಳನ್ನು ದಕ್ಷತೆಯಿಂದ ಎದುರಿಸುವ ಗುಣವನ್ನು ಬೆಳೆಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಜೊತೆಗೆ ಗ್ರಾಮೀಣ ಪ್ರತಿಭೆಗಳು ಸಮಾಜಕ್ಕೆ ಒಳಿತಾಗುವ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕು ಹಾಗೂ ತಂದೆ ತಾಯಿಗಳಿಗೆ ಗೌರವ ನೀಡಿ ಸಮಾಜದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಬೇಕೆಂದು ಸಂದೇಶ ನೀಡಿದರು. ಧ್ವಜ ನಿರ್ವಹಣೆಯನ್ನು ಭಾರತದ ಸೇವಾದಳದ ವಲಯ ಸಂಘಟಕರಾದ ಶ್ರೀಮತಿ ರಾಣಿ ವಿಎಸ್ ಅವರು ನೆರವೇರಿಸಿದರು. ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿಯಾದ ಶ್ರೀಮತಿ ನಿಶ್ಚಿತಾ ಕುಮಾರಿ ಅವರು ಮುಖ್ಯ ಅತಿಥಿಗಳಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಧನ್ಯವಾದ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಭಾರತ ಸೇವಾದಳದ ಸಂಪನ್ಮೂಲ ವ್ಯಕ್ತಿಗಳಾದ ಯೋಗ ತರಗತಿ ನಡೆಸಿದ ಶ್ರೀಮತಿ ದೀಪಾಜಿ ಹಾಗೂ ಶ್ರೀ ಮಹೇಶ್ ಹೆಚ್, ವೈದ್ಯರಾದ ಡಾಕ್ಟರ್ ವೀಣಾ, ದಂತ ವೈದ್ಯರಾದ ಡಾಕ್ಟರ್ ಕಾವ್ಯಶ್ರೀ ಜಿ, ಧ್ವಜವಂದನಾ ಜವಾಬ್ದಾರಿ ನಿರ್ವಹಿಸಿದ ಕುಮಾರಿ ದೀಪಿಕಾ, ವೈದ್ಯಕೀಯ ವಿದ್ಯಾರ್ಥಿನಿಯರು, ಶಿಬಿರಾಧಿಕಾರಿಗಳು ಹಾಗೂ ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು. We face. So first we have to think of our parents. They struggle a lot to give you the best education. Got it? So whatever comes in your life, don't hesitate to face that. So don't give up your life because of others. They are nothing. The people who are criticizing you, people doing partiality, doing something else, so they are trying to demoralize you people. They are nothing in our life. Okay, first you have to think about them, who are all demoralizing us, and what their role in our life. When they are not played a good role in our life, you need not value for their words. Okay, so why I am initially telling this? So day before yesterday, I heard a news: a dental student committed suicide because of her lecturer shamed on her like that. But see, I am a child, came from very remote place where my parents suffered a lot because they given birth to 5 female children. So I am the 5th daughter of my parent. So many our relatives criticized them. So whenever I face obstacles, whenever I face criticism, I just remember my parents before taking any wrong decisions in my life. So you have to think before taking any wrong decisions because of others. This one words, bad words like that. Okay, so I faced sincere murder threats in my service, many transfers, many inquiries on me, many protests against me, and press meets against me by contractors and many public. So till I am facing very this one courageously because of my willpower. So how our willpower improves? Willpower is nothing but God. So in my school days, ಹಾಸನ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಆಯೋಜಿಸಿರುವ ಕಾಂಗ್ರೆಸ್ ಸಾಧನಾ ಸಮಾವೇಶ ಕಾರ್ಯಕ್ರಮವನ್ನು ಸಂಸದ ಶ್ರೇಯಸ್ ಪಟೇಲ್ ಉದ್ಘಾಟಿಸಿದರು. ಚನ್ನರಾಯಪಟ್ಟಣ ತಾಲೂಕಿನ ಕಾಳೆನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಯೋಜನೆಯಾದ ಈ ಸಮಾವೇಶದಲ್ಲಿ ಮಾತನಾಡಿದ ಅವರು, ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರ ಮೂಲಕ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು ಎನ್ನುವುದು ಸಂತೋಷದ ವಿಚಾರವಾಗಿದೆ ಎಂದರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಳೆನಹಳ್ಳಿ ಬೂತ್ನವರ ಮತ ಸಹಕಾರದ ಮೂಲಕ ನನ್ನ ಗೆಲುವು ಸಾಧಿಸಲು ಸಾಧ್ಯವಾಯಿತು ಎಂದು ಅವರು ಧನ್ಯವಾದ ತಿಳಿಸಿದರು. ಸಂಸದ ಶ್ರೇಯಸ್ ಪಟೇಲ್ ಅವರು ಮುಂದಿನ ಚುನಾವಣೆಗಳಲ್ಲಿ ಚನ್ನರಾಯಪಟ್ಟಣ, ಹೊಳೆನರಸೀಪುರ ಮತ್ತು ಇತರ ತಾಲೂಕುಗಳಲ್ಲಿ ಹೆಚ್ಚು ಮತಾಂತರದಿಂದ ಗೆಲುವು ಸಾಧಿಸಲು ಕಾಂಗ್ರೆಸ್ ಪಕ್ಷದ ಭರವಸೆ ಬಲಪಡಿಸಬೇಕೆಂದು ತಿಳಿಸಿದ್ದಾರೆ.
ಅವರು ರಾಜ್ಯ ಸರ್ಕಾರ ನೀಡುತ್ತಿರುವ ಉಚಿತ ಯೋಜನೆಗಳ ಮಹತ್ವವನ್ನು ಉಲ್ಲೇಖಿಸಿ ಒಂದು ಕುಟುಂಬಕ್ಕೆ ಪ್ರತಿ ತಿಂಗಳು 4 ರಿಂದ 5 ಸಾವಿರ ರು ಉಚಿತವಾಗಿ ಲಭ್ಯವಾಗುತ್ತಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಗೋಪಾಲ್ ಸ್ವಾಮಿ, ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಇದು ನೀವು ಬೇಸರ ಅಂತ ತಿಳ್ಕೊಬಹುದು, ಇಲ್ಲ ನನ್ನ ಒಂದು ಮನವಿ ಕೋರಿಕೆ ಅಂತ ತಿಳ್ಕೊಬಹುದು. ನಾವು ಪ್ರಚಾರದಲ್ಲಿ ಹಿಂದೆ ಇದೀವಿ. ಒಂದು ಕುಟುಂಬಕ್ಕೆ ಸುಮಾರು 4-5 ಸಾವಿರ ತಿಂಗಳಿಗೆ ಕೊಡ್ತಾ ಇದೀವಿ, ಎಲ್ಲಾ 5 ಗ್ಯಾರಂಟಿ ಸೇರಿದ್ರೆ. ಆದ್ರೆ ನಾವು ಇದು ಮಾಡ್ತಿದೀವಿ ಅಂತ ಎದೆ ತಟ್ಕೊಂಡು ಹೆಮ್ಮೆಯಿಂದ ಹೇಳುವಂತ ಕೆಲಸವನ್ನ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಮಾಡ್ಬೇಕು. ಇದು ನಾನಾದಿಯಾಗಿ ನಾನು ಸಂಸದನಾಗಿದ್ದೀನಿ ಅಂತ ನಾನು ಬೀಗದಲ್ಲ, ಎಲ್ಲರೂ ನಮ್ಮ ಸರ್ಕಾರದ ಸಾಧನೆಯನ್ನ ಹೇಳುವಂತ ಕೆಲಸವನ್ನ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ ಆಗಿರುತ್ತೆ. ಅದನ್ನೆಲ್ಲ ನಾವು ಸೇರ್ ಮಾಡೋಣ ಅಂತ ಹೇಳ್ತಾ, ಇನ್ನ ಚನ್ನರಾಯಪಟ್ಟಣ ತಾಲೂಕು ಅಂತ ಹೇಳಿದ್ರೆ ನನಗೆ ಹೊಳೆನರಸೀಪುರ ಬೇರೆ ಅಲ್ಲ, ಚನ್ನರಾಯಪಟ್ಟಣ ಬೇರೆ ಅಲ್ಲ. ಯಾಕಂತ ಹೇಳಿದ್ರೆ ನಾವು ರಾಜಕೀಯವಾಗಿ ನಶಿಸುವಂತಹ ಸ್ಥಿತಿಯಲ್ಲಿ ನಮ್ಗೆ ಕೈ ಹಿಡಿದಿದೆ ನಮ್ಮ ದಂಡಿನಲ್ಲಿ ಹೋಗಿ. ವಿಧಾನಸಭೆ ನಾವು ಹೊಳೆನರಸೀಪುರಕ್ಕೆ ಬಂದ್ರು, ತಾಲೂಕು ಆಡಳಿತ ಚನ್ನರಾಯಪಟ್ಟಣಕ್ಕೆ ಬರ್ತಿತ್ತು. ಹಾಗಾಗಿ ಚನ್ನರಾಯಪಟ್ಟಣ ಜನರ ನಾಡಿ ಮಿಡಿತ ಮುಂಚೆಯಿಂದನೂ ಗೊತ್ತಿರೋದ್ರಿಂದ ನಾನು ಎಲ್ಲೋದ್ರೂ ಹೇಳ್ತೀನಿ, ಚನ್ನರಾಯಪಟ್ಟಣ ಜನ ಮನಸ್ಸಲ್ಲಿ ಹಾಲು, ಆದ್ರೆ ಮಾತಾಡ್ಬೇಕಾದ್ರೆ ನಮ್ಗೆ ಇಂಥ ಕೆಲಸ ಅಂತ ಎದೆ ತಟ್ಟು ಕೇಳ್ತಾರೆ. ಆದ್ರೆ ಮನಸ್ಸಲ್ಲಿ ಅವರಷ್ಟು ತಾಯಿ ಹೃದಯ ಯಾರು ಇಲ್ಲ ಅಂತ ನಾನು ಎಲ್ಲೋದ್ರೂ ಅದು ಹೇಳ್ತಿರ್ತೀನಿ. ಹಾಗಾಗಿ ಚನ್ನರಾಯಪಟ್ಟಣ ಜನತೆಗೆ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ ನಮ್ಮ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ. ಯಾಕಂತ ಹೇಳಿದ್ರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸಿದೆ, ಗೋಪಾಲ್ ಸ್ವಾಮಿ ಅವರೆಲ್ಲ ಸ್ಪರ್ಧಿಸಿದ್ವಿ. ಹತ್ತಿರದ ನಾವ್ ಯಾರು ದಡ ಸೇರಕ್ಕಾಗ್ಲಿಲ್ಲ. ಯಾಕಂತ ಹೇಳಿದ್ರೆ ಚುನಾವಣೆ ಒಂದು 4-5 ದಿವಸ, ನಾಮಪತ್ರ ಸಲ್ಲಿಕೆಗೆ ಕೊನೆ ಒಂದು 4-5 ದಿವಸ ಇದೆ. ನಮ್ಗೆ ಅಭ್ಯರ್ಥಿಯನ್ನ ಗೋಪಾಲ್ ಸ್ವಾಮಿ ಅನೌನ್ಸ್ ಮಾಡಿದ್ರು. ನನಗೆ 1 ತಿಂಗಳು ಮುಂಚೆನೆ ಆದ್ರು. ಆದ್ರೆ ನಮ್ಮ ಹಣೆ ಬರೆದಿರ್ಲಿಲ್ಲ, ನಾವು ದಡ ಸೇರಕ್ಕಾಗಿಲ್ಲ. ನಿಮ್ಮೆಲ್ಲರಿಗೂ ಕೈ ಮುಗಿದು ಮನವಿಯನ್ನ ಮಾಡ್ತೀನಿ. 2028ಕ್ಕೆ ಮೊದಲನೇದೇನಾದ್ರೂ ಭರ್ಜರಿ ಜಯಬೇರಿ ಅಂತ ಬಂದ್ರೆ ಅದು ಚನ್ನರಾಯಪಟ್ಟಣ ವಿಧಾನಸಭಾ ಕ್ಷೇತ್ರ ಅಂತ ಕೇಳಿ ಹೆಮ್ಮೆಯಿಂದ ನೀವೆಲ್ಲ ತಯಾರಾಗಿರ್ಬೇಕು. ಯಾಕಂದ್ರೆ ಮುಂದಿನ ಬರುವಂತಹ 28ನೇ ಚುನಾವಣೆಯಲ್ಲಿ ನಮ್ಮ ಹಾಸನದ ಡೈರಿ ಸರ್ಕಲ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಚನ್ನರಾಯಪಟ್ಟಣ ಕಾಂಗ್ರೆಸ್ ಭರ್ಜರಿ ಗೆಲ್ಲುವಂತ ನೀವೆಲ್ಲ ಕೇಳ್ಬೇಕಾ ಬೇಡವಾ? ಹಾಗಾಗಿ ನಾವೆಲ್ಲ ಅದಕ್ಕೆ ಈಗಿಂದ ಸನ್ನದ್ರಾಗೋಣ. ನಾವೆಲ್ಲ ಒಮ್ಮತವಾಗಿ ನಮ್ಗೆ ತಾಯಿ ಯಾರು? ಕಾಂಗ್ರೆಸ್ ಪಕ್ಷ. ಅದನ್ನ ನಾವು ನಂಬಿರ್ಬೇಕು. ನಮಗೆ ಅವರು ಇವರು ಎಲ್ಲ ಬೇಡ. ನಮ್ಗೆ ನಮ್ಮ ತಾಯಿ ನಾವು ಗೌರವ ಎಷ್ಟು ಮನೇಲಿ ಕೊಡ್ತೀವಿ, ಪಕ್ಷ ಅಂತ ಬಂದಾಗ ನಮ್ಮ ತಾಯಿ ಇದೆ ನಮ್ಮ ಕಾಂಗ್ರೆಸ್ ಪಕ್ಷ. ಬೂತ್ ಮಟ್ಟದಲ್ಲಿ ನಾವು ಅದನ್ನ ಸದೃಢವಾಗಿ ಕೆಲಸ ಮಾಡುವಂತ ಕೆಲಸವನ್ನ ಮಾಡೋಣ. ಜೊತೆಗೆ ಗ್ಯಾರಂಟಿ ನಮ್ಗೆ ಯಾರು ಏನೇ ಅವರು ವಿರೋಧ ಪಕ್ಷದವ್ರು ಹೇಳ್ಬೋದು, ಏನ್ ಮಾಡಿದಾರ, ರಸ್ತೆ ಮಾಡಿದಾರ, ಚರಂಡಿ ಮಾಡಿದಾರ, ಸಮುದಾಯ ಭವನ, ಆದ್ರೆ ನಾವು ಹೆಮ್ಮೆಯಿಂದ ಹೇಳ್ಬೋದು ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ. ಯಾಕಂತ ಹೇಳಿದ್ರೆ ಇವತ್ತು ನಾನು ಕಣ್ಣಾರೆ ಕಂಡಿರುವಂತ ಅಕ್ಷರ ಸಹ ನಾನು ಸುಳ್ಳು ಹೇಳ್ತಾ ಇಲ್ಲ. 2,000ಕ್ಕೋಸ್ಕರ ಪಾಪ ಮಹಿಳೆಯರು ಒಬ್ಬೊಬ್ಬರು ಯಾರು ಆರ್ಥಿಕವಾಗಿ ಸಬಲರಿದ್ದಾರ 2,000ಕ್ಕೋಸ್ಕರ ತಿಂಗಳು ಯೋಚನೆ ಮಾಡ್ತಾರೆ. ತಿಂಗಳು 2,000 ಬಂತ, ಗೃಹಲಕ್ಷ್ಮಿ ದುಡ್ಡು ಬಂತ, ಅಂತ ಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಅಂತವ್ರಿಗೆ ವರವಾಗಿದೆ. ಹಾಗಾಗಿ ನಾವು ಹೆಮ್ಮೆಯಿಂದ ಹೇಳ್ಬೋದು, ರಸ್ತೆ ಮಾಡ್ತಿದ್ರ, ಚರಂಡಿ ಮಾಡ್ತಿದ್ವಿ, ಎಲ್ಲದನ್ನು ಮಾಡಿಸ್ತಿದೀವಿ. ಇದೇ ರೀತಿ ಎಲ್ಲ ಹಂತವಾಗಿ ಕೆಲಸ ಮಾಡ್ತೀವಿ. ಆದ್ರೆ ಹೆಮ್ಮೆಯಿಂದ ಪ್ರತಿಯೊಬ್ಬರಿಗೂ ಜಾತಿ ಭೇದ, ಯಾವುದೇ ಭೇದ ಇಲ್ಲದೆ ನಾವಿವತ್ತು ಎಲ್ಲ ಸಮಾಜಕ್ಕೂ ಒಗ್ಗಟ್ಟಾಗಿ ನಾವು 5 ಗ್ಯಾರಂಟಿಗಳನ್ನ ಕೊಡ್ತಿದೀವಿ. ಅದೇ ಸಾಕು ನಮ್ಮ ಪ್ರಚಾರದ ಅಸ್ತ್ರ. ಏನ್ ಮಾಡಿದೀವಿ? ಗ್ಯಾರಂಟಿ. ಏನ್ ಕೆಲಸ ಮಾಡಿದ್ರಿ? ಗ್ಯಾರಂಟಿ. ಜಯ ಟೆಕ್ನೋ ಶಾಲೆಯ ಆವರಣದಲ್ಲಿ ಮೊದಲ ಬಾರಿಗೆ ಜಯ ಟೆಕ್ ಎಕ್ಸ್ಪೋ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಇಸ್ರೋ ಎಂಸಿಎಫ್ ಹಾಸನದ ಸೀನಿಯರ್ ವಿಜ್ಞಾನಿ ಸಂಜೀವ್ ಸಿ ಗೌರ್ ಅವರು ಮಕ್ಕಳಲ್ಲಿ ಚಿಕ್ಕಂದಿನಿಂದಲೇ ಅಡಗಿರುವ ಕೌಶಲ್ಯಗಳನ್ನು ಹೊರತರುವ ನಿಟ್ಟಿನಲ್ಲಿ ಜಯ ಟೆಕ್ನೋ ಶಾಲೆ ಜಯ ಟೆಕ್ ಎಕ್ಸ್ಪೋ ಮೂಲಕ ಅತ್ಯುತ್ತಮ ಕಾರ್ಯವನ್ನು ಮಾಡುತ್ತಿದೆ ಎಂದು ಪ್ರಶಂಸಿಸಿದರು. ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡಿರುವುದು ಸಂತೋಷಕರ ಸಂಗತಿ ಎಂದು ಅವರು ಹೇಳಿದರು. ಪ್ರಪಂಚದಲ್ಲಿ ನಮ್ಮ ದೇಶ ಮುನ್ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಇಂದಿನ ಮಕ್ಕಳು ನಾಳೆಯ ಜಗತ್ತಿಗೆ ಹೊಂದಿಕೊಳ್ಳಲು ಇಂತಹ ಕಾರ್ಯಕ್ರಮಗಳು ಅತ್ಯಂತ ಅಗತ್ಯವೆಂದು ತಿಳಿಸಿದರು. It is really very nice exhibition. It is a platform for students to demonstrate their inherent capability. I congratulate management as well as the staff, even the parents who have taken so much keen interest in realizing the every project, ranging from forestation, fruits, vegetables, whatever the daily life we see, all the things they have covered so that every student, ಪ್ರತಿ ಮಕ್ಕಳಿಗೂ ಕೂಡ ತಮ್ಮದೇ ಆದಂಥ ಒಂದು ಇನ್ಹೆರೆಂಟ್ ಏನು ಟ್ಯಾಲೆಂಟ್ ಇದೆ ಅದನ್ನು ಹೊರಗೆ ತರೋದಕ್ಕೆ ಈ ಥರದ್ದು ಪ್ಲಾಟ್ಫಾರ್ಮ್ಗಳು ತುಂಬ ಇಂಪಾರ್ಟೆಂಟು. ಈಗ ಏನಾಗಿದೆ ಅಂದರೆ ಆಲ್ ಓವರ್ ವರ್ಲ್ಡ್ ಈಗೇನೇನು ನಮ್ಮ ಹತ್ರ ಇದೆ ಟೆಕ್ನಾಲಜಿ ವೆರಿ ಫಾಸ್ಟಾಗಿ ಗ್ರೋ ಆಗ್ತಾಯಿದೆ. ಒಂದು ಅಧ್ಯಯನದ ಪ್ರಕಾರ ಏನಂದರೆ
ಇನ್ನೊಂದು 4-5 ವರ್ಷದಲ್ಲಿ ನಾವು ಏನು ಈಗ ಜಾಬ್ಸ್ ನೋಡ್ತಾ ಇದ್ದೀವಿ, ಅದರಲ್ಲಿ ಸುಮಾರು 40% ಜಾಬ್ಗಳು ಯಾವುದೂ ಇರೋದಿಲ್ಲ, ಹೊಸ ಜಾಬ್ಗಳು ಬರ್ತವೆ. ಆ ಹೊಸ ಜಾಬ್ಗಳಿಗೆ ಪ್ರಿಪೇರ್ ಮಾಡಬೇಕಾದ್ರೆ ನಮ್ಮ ಮಕ್ಕಳಿಗೆ ನಾವು ಏನು ಕಲಿಸ್ಬೇಕಂದ್ರೆ ವಾಟ್ ಟು ಥಿಂಕ್ ಅಂತ ಕಲಿಸೋದಕ್ಕಿಂತ ಹೌ ಟು ಥಿಂಕ್ ಅನ್ನೋದು ಕಲಿಸ್ಬೇಕು. ವಿ ಕೆನಾಟ್ ಸಿಂಪ್ಲಿ ಫಿಲ್ ದ ಮೈಂಡ್ಸ್, ವಿ ಶುಡ್ ಫಾರ್ಮ್ಯಾಟ್ ದ ಮೈಂಡ್ಸ್. ಮಕ್ಕಳದ್ದು ಮೈಂಡನ್ನು ಫಾರ್ಮ್ಯಾಟ್ ಮಾಡೋದು ಬೇಕು. ಸುಮ್ಮನೆ ಇನ್ಫಾರ್ಮೇಷನ್ ಫಿಲಪ್ ಮಾಡೋದ್ರಿಂದ ಅದು ಯೂಸ್ ಆಗಲ್ಲ. ಫಾರ್ಮ್ಯಾಟ್ ಮಾಡೋದ್ರಿಂದ ಏನಾಗುತ್ತೆ, ಮಗು ನಾಳಿನ ವರ್ಲ್ಡ್ಗೆ ಡೆಫಿನೆಟ್ಲಿ ಟುಮಾರೋಸ್ ವರ್ಲ್ಡ್ ಈಸ್ ಡಿಫ್ರೆಂಟ್ ದೆನ್ ಟುಡೇಸ್ ವರ್ಲ್ಡ್ because of the fast growing of the technology and all evolutions are taking place. So in that way, we have to bring our children to the level they should be ready for tomorrow's world, not for today. So I think it is a good initiative taken by management, Chandrasekhar sir and the entire staff, including parents have contributed their own talent in bringing up these projects. So it definitely helped the students to get prepared for the tomorrow's world. Very nice. Congratulations. ಜಯ ಟೆಕ್ನೋ ಶಾಲೆಯ ಅಧ್ಯಕ್ಷರಾದ ಚಂದ್ರಶೇಖರ್ ಎಚ್.ಎಸ್. ಮಾತನಾಡಿ, ನಮ್ಮ ಶಾಲೆಯಲ್ಲಿ ಮೊದಲ ಬಾರಿಗೆ ಟೆಕ್ ಎಕ್ಸ್ಪೋ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಅತ್ಯಂತ ಸಂತೋಷದ ವಿಷಯ. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಅನುಕೂಲವಾಗುವಂತೆ ಹಲವು ಶಿಕ್ಷಣಾತ್ಮಕ ಹಾಗೂ ತಾಂತ್ರಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಯೋಚನೆ ಇದೆ ಎಂದರು. ಇವತ್ತು ನಮ್ಮ ಶಾಲೆಯ ಒಂದು ಮೈಲಿಗಲ್ಲು ಹೆಜ್ಜೆ ಅಂತ ಹೇಳಬೇಕು. ಯಾಕೆಂದರೆ ಎಲ್ಲ ಸೀನಿಯರ್ ಪ್ರೊಫೆಸರ್ಸು, ಸೀನಿಯರ್ ಸೈಂಟಿಸ್ಟು ನಮ್ಮ ಸೈನ್ಸ್ ಎಕ್ಸ್ಪೋ ನೋಡಿ ಮಕ್ಕಳ ಜೊತೆ ಇನ್ವಾಲ್ವ್ ಆಗಿ ಅವರು ಮಕ್ಕಳಾಗಿ ಬೆರೆತು ಅದನ್ನು ಎಂಜಾಯ್ ಮಾಡಿದ್ರು. ಇದು ಏನಂದರೆ, ವಿ ಆರ್ ಕಮ್ಮಿಂಗ್ ಅಪ್ ವಿತ್ ಎ ಸ್ಮಾರ್ಟ್ ಸೊಲ್ಯೂಷನ್ ಫಾರ್ ಟುಮಾರೋಸ್ ಎಜುಕೇಷನ್. ಇಟ್ ಈಸ್ ಕಾಲ್ಡ್ ನ್ಯೂ ಸ್ಕೂಲ್ ವಿಲ್ ಬಿ ಕಮಿಂಗ್ ಅಪ್ ಆ್ಯಸ್ ಎ ಜಯ ಟೆಕ್ನೋ ಸ್ಕೂಲ್. ICSE ಸ್ಕೂಲ್ ಆಗಿರೋದ್ರಿಂದ ಅದಕ್ಕೆ ಬೇಕಾದಂಥ ಎಲ್ಲ ಟೆಕ್ನಿಕಲ್ ಸಪೋರ್ಟ್ನ ನಮ್ಮದೇ ಆದಂಥ ರೀತಿಯಲ್ಲಿ ಮಕ್ಕಳನ್ನ ಮೌಲ್ಡ್ ಮಾಡಲಿಕ್ಕೆ ಬೇಕಾದಂಥ ನಮ್ಮ ಸ್ಟಾಫ್ನ ತೆಗೆದುಕೊಂಡು ಇವತ್ತು ಒಂದು ಫಸ್ಟ್ ಫೇಸಲ್ಲಿ ನಿಮಗೆ ಮುಂದೆ ಮಾಡಿ ತೋರಿಸ್ತಾ ಇದ್ದೀವಿ. ಇನ್ನು ಹಲವಾರು ಈ ಥರ ಕಾರ್ಯಕ್ರಮ ಮಾಡಿ ಮಕ್ಕಳನ್ನ ನೆಕ್ಸ್ಟ್ ಜನ್ರೇಷನ್ನಿಗೆ ಎಜುಕೇಷನ್ ರೆಡಿ ಮಾಡ್ತೀವಿ ಅಂದರೆ ಎಲ್ಲ ಇದ್ರ ಬಗ್ಗೆ ಪ್ರಾಮಿಸ್ ಮಾಡ್ತೀವಿ. ಥ್ಯಾಂಕ್ ಯು. ಎಕ್ಸ್ಪೋ ಕಾರ್ಯಕ್ರಮದಲ್ಲಿ GEC ಹಾಸನದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ದಿನೇಶ್ HM, ಯಾಂತ್ರಿಕ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಚನ್ನಕೇಶವ KR, ಕಾಲೇಜಿಯೇಟ್ ಕ್ಲಬ್ ಸಂಯೋಜಕರಾದ ಡಾಕ್ಟರ್ ಶಶಾಂಕ್ ಲಿಂಗಪ್ಪ, ಜಯ ಟೆಕ್ನೋ ಶಾಲೆಯ ಕಾರ್ಯದರ್ಶಿ ಶ್ರೀಮತಿ ಪೂರ್ಣಿಮಾ ಚಂದ್ರಶೇಖರ್, ಶಾಲೆಯ ಸಿಬ್ಬಂದಿ ವರ್ಗ, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ತೋಟದಲ್ಲಿ ಕೆಲಸಕ್ಕೆ ಕೂಲಿ ಕಾರ್ಮಿಕರನ್ನ ಬಿಟ್ಟು ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ ಆಪೆ ಆಟೋ ಮೇಲೆ ಒಂಟಿ ಸಲಗ ದಾಳಿ ನಡೆಸಿ ಸಂಪೂರ್ಣವಾಗಿ ಜಖಂಗೊಳಿಸಿರುವ ಘಟನೆ ಬೇಲೂರು ತಾಲೂಕಿನ ಶಾಲವರ ಗ್ರಾಮದಲ್ಲಿ ನಡೆದಿದೆ. ಎಂದಿನಂತೆ ಶಾಲವರ ಗ್ರಾಮದ ತೋಟವೊಂದರಲ್ಲಿ ಕೂಲಿ ಕಾರ್ಮಿಕರನ್ನ ಕೆಲಸಕ್ಕೆ ಬಿಟ್ಟು ಆಪೆ ಆಟೋವನ್ನು ರಸ್ತೆ ಬದಿಯಲ್ಲಿ ನಿಲ್ಲಿಸಲಾಗಿತ್ತು. ಈ ವೇಳೆ ಏಕಾಏಕಿ ಬಂದ ಒಂಟಿ ಸಲಗ ಆಟೋ ಮೇಲೆ ದಾಳಿ ಮಾಡಿ ಅದನ್ನು ರಸ್ತೆ ಬದಿಯ ಹೊಂಡಕ್ಕೆ ತಳ್ಳಿ ತುಳಿದು ಸಂಪೂರ್ಣವಾಗಿ ನಾಶಪಡಿಸಿದೆ. ಆಟೋದಲ್ಲಿದ್ದ ಕಾರ್ಮಿಕರು ತೋಟದಲ್ಲಿ ಕೆಲಸದಲ್ಲಿದ್ದ ಕಾರಣ ಭಾರಿ ಅನಾಹುತ ತಪ್ಪಿದ್ದು, ಲೋಕೇಶ್, ಶಿವರಾಜ್, ಗಗನ್, ಸತೀಶ್, ಜಗದೀಶ್, ಪ್ರದೀಪ್, ರವಿ, ಕುಮಾರ್, ಮೋಹನ್ ಹಾಗೂ ವೀರೇಶ್ ಅವರು ತೋಟದಿಂದ ಓಡಿ ಹೋಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನೆಯಿಂದ ಸ್ಥಳೀಯರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದ್ದು, ನಿರಂತರ ಕಾಡಾನೆಗಳ ಹಾವಳಿಯಿಂದ ಮಲೆನಾಡು ಭಾಗದ ಜನರು ತೀವ್ರ ಆತಂಕದಲ್ಲಿದ್ದಾರೆ. ಪ್ರತಿಯೊಂದು ಗ್ರಾಮದಲ್ಲೂ ಸಮುದಾಯ ಭವನಗಳಿದ್ದರೆ ಆ ಗ್ರಾಮದಲ್ಲಿ ಮಹಿಳೆಯರು ಮತ್ತು ಯುವಕರಿಗೆ ಸಾಮಾಜಿಕ ಚಟುವಟಿಕೆಗಳಿಗೆ ಅನುಕೂಲವಾಗಲಿದೆ ಎಂಬ ಉದ್ದೇಶದಿಂದ ಸಮುದಾಯ ಭವನಗಳ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗುತ್ತಿದೆ ಎಂದು ಶಾಸಕ HK ಸುರೇಶ್ ಹೇಳಿದರು. ಬೇಲೂರು ತಾಲೂಕಿನ ಪ್ರಸಾದಿಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಭವನ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಈ ಗ್ರಾಮದ ಮುಖಂಡರು ಹಾಗೂ ಗ್ರಾಮಸ್ಥರ ಬಹುದಿನಗಳ ಬೇಡಿಕೆಯಂತೆ ಸ್ಥಳ ಪರಿಶೀಲಿಸಿ ಯಾವುದೇ ಗೊಂದಲಕ್ಕೂ ಕಾರಣವಾಗದಂತೆ 20 ಲಕ್ಷ ರು ಅನುದಾನದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಭವನ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಕಳೆದ 15 ದಿನಗಳ ಹಿಂದೆಯೇ ಭೂಮಿ ಪೂಜೆ ಆಗಬೇಕಿತ್ತು. ಆದರೆ ಕಾರಣಾಂತರಗಳಿಂದ ತಡವಾಗಿದ್ದರಿಂದ ಈಗ ಭವನಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗುತ್ತಿದೆ. ಅಲ್ಲದೆ ಸಮುದಾಯ ಭವನಕ್ಕೆ ಅನುದಾನ ಕೊಡಿಸುವಲ್ಲಿ ಪುರಸಭೆ ಸದಸ್ಯ ಹಾಗೂ ದಲಿತ ಮುಖಂಡ ದಾನಿಯವರ ಪಾತ್ರ ಸಾಕಷ್ಟಿದೆ ಎಂದರು. ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುಳಾ, ಮಾಜಿ ಸದಸ್ಯ ಚಂದನ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಪರ್ವತಯ್ಯ, ರೈತ ಪ್ರತಿನಿಧಿ ದೊಡ್ಡವೀರೇಗೌಡ, ದಲಿತ ಮುಖಂಡರಾದ ಚಾನಾದಾನಿ,
ವೆಂಕಟೇಶ್, ರಮೇಶ್, ತೆಂಡೇಕೆರೆ, ಮಲ್ಲಿಕಾರ್ಜುನ್, ಶೇಷಪ್ಪ, ಮಂಜಯ್ಯ, ಬಾಬು, ಕುಮಾರ್, ಸಂತೋಷ್, ಸತೀಶ್ ಸೇರಿದಂತೆ ಇತರರು ಹಾಜರಿದ್ದರು. ಕ್ಷೇತ್ರಕ್ಕೆ ನಾವು ತಂದಿದ್ದೀವಿ. ರಸ್ತೆಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೂ ಸಹ ಅತಿ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದಾರೆ. ನಾನು ಕಳೆದ ಛಲವಾದಿ ಮಹಾಸಭಾ ಕಾರ್ಯಕ್ರಮದಲ್ಲಿ ತಾವೆಲ್ಲ ಇದ್ರಿ. ಆ ಕಾರ್ಯಕ್ರಮದಲ್ಲಿ ನಾನು ಅವರನ್ನು ಕೊಟ್ಟಿರ್ತಕ್ಕಂಥದ್ದನ್ನ ಶ್ಲಾಘನೆಯನ್ನು ಮಾಡಿದೆ. ತಮಗೆ ಗೊತ್ತಿರಬೇಕು, ಅಂಬೇಡ್ಕರ್ ಜಯಂತಿ ದಿವಸ ಅವತ್ತು ಶ್ಲಾಘನೆಯನ್ನು ಮಾಡಿದ್ದು. ಅದಾದ ಮೇಲೂ ಸಹ ಒಂದೆರಡು ಸಲ ಭೇಟಿಯಾದಾಗ ಇಲ್ಲ ನನಗೆ ತುಂಬ ಅಪಾರವಾದ ಇಡೀ ಇದರಲ್ಲಿ ರಾಜ್ಯದಲ್ಲಿ ನನಗೆ ಪ್ರೀತಿ ವಿಶ್ವಾಸ ಇರತಕ್ಕಂಥ ಕ್ಷೇತ್ರ ಅದು ಬೇಲೂರು. ಅಲ್ಲಿ ನನ್ನ ಅನ್ವಯಿಗಳು ಜಾಸ್ತಿ ಇದ್ದಾರೆ. ಹಾಗಾಗಿ ನೀವು ಸಹ ಯಾವುದೇ ಜಾತಿ ಧರ್ಮ ಇಲ್ದಂಗೆ ಕೆಲಸ ಮಾಡ್ತಾಯಿದ್ದೀರಾ ಅಂತಕ್ಕಂಥ ರಿಪೋರ್ಟು ನನ್ನ ಹತ್ರ ಇದೆ. ನಾನು ಖಂಡಿತವಾಗ್ಲೂ ಸುರೇಶ್ ಒಬ್ಬರು BJP ಶಾಸಕರು ಅಂತಕ್ಕಂಥದ್ದನ್ನು ನಾನು ಗಣನೆಗೆ ತಗೊಳ್ಳಲ್ಲ. ಸುರೇಶ್ ಒಬ್ಬ ಸಮಾಜದ ಒಬ್ಬ ಸೇವಕ ಅಂತಕ್ಕಂಥದ್ದನ್ನು, ಅದರಲ್ಲೂ ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಒತ್ತನ್ನು ಕೊಡ್ತೀರಾ. ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಾಗಲಿ ಯಾವುದೇ ಇದರಲ್ಲೂ ಸಹ ಜಾತಿ ಭೇದ ಇಲ್ಲ, ಧರ್ಮ ಭೇದ ಇಲ್ಲ, ಆ ರೀತಿ ನಡ್ಕೋತೀರಾ ಅಂತಕ್ಕಂಥ ರಿಪೋರ್ಟ್ ನನಗಿದೆ ಸರ್ಕಾರದಿಂದ. ಹಾಗಾಗಿ ನಿಮಗೆ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನವನ್ನು ಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿ ಇವತ್ತು ಅನುದಾನವನ್ನು ಕೊಡ್ತಾ ಇದ್ದಾರೆ. ನಾನು ಗುತ್ತಿಗೆದಾರರಿಗೆ ಮತ್ತು ನಮ್ಮ ಎಲ್ಲ ಇಂಜಿನಿಯರ್ಗಳಿಗೆ ಹೇಳ್ತಕ್ಕಂಥದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಗಟ್ಟಿಯಾದಂಥ ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ. ನಾವು ಮಾಡ್ತಕ್ಕಂಥ ಕೆಲಸದಲ್ಲೂ ಅಷ್ಟೇ ಗಟ್ಟಿಯಾದಂಥ ಕಟ್ಟಡ ಇರಬೇಕು. ಆ ಕಟ್ಟಡ ನಮಗೆ ಮುಂದಿನ ಪೀಳಿಗೆಗೂ ಸಹ ನಾವು ಬಿಟ್ಟೋಗ್ತಕ್ಕಂಥದ್ದಾಗಬೇಕು. ಗುಣಮಟ್ಟದ ಕೆಲಸವನ್ನು ಮಾಡಲಿ. ಇವತ್ತು ವಿಶೇಷವಾಗಿ ಪ್ರಸಾದ್ ಹೇಳಿ ನನಗೆ ಇದು ಪ್ರಾರಂಭದಲ್ಲಿ ಒಂದು ಸಣ್ಣ ಗೊಂದಲ ನನಗೇನು ಇದ್ದಿರಲಿಲ್ಲ. ಬಂದಾಗ ನಾನು ಪೂಜೆಗೆ ಡೇಟ್ ಹೇಳ್ತೀನಿ ಅಂತ ಹೇಳಿದ್ದೆ ಬಬಣ. ಅದನ್ನು ಬೇರೆಯವರು ಬೇರೆ ರೀತಿಯಲ್ಲಿ ಗೊಂದಲ ಅಂತಕ್ಕಂಥ ಸೃಷ್ಟಿ ಮಾಡೋದು. ಗೊಂದಲನೇ ಇಲ್ಲ. ಇಡೀ ಕ್ಷೇತ್ರದಲ್ಲಿ ನಾನು ರಾಜಕಾರಣ ಮಾಡಿದರೆ ಗೊಂದಲ ಆಗುತ್ತೆ, ನಾನು ಸೇವೆ ಮಾಡೋದ್ರಿಂದ ಗೊಂದಲನೇ ಆಗೋದಿಲ್ವಲ್ಲ. ಎಲ್ಲರೂ ನೋಡಿದ್ದೀರಾ, ನನ್ನ ಶಿವಣ್ಣ ಯಾವ ಪಕ್ಷ ಅಂತ ಗೊತ್ತಿಲ್ಲ, ಅವ್ನು ಕರೆದಾಗೆಲ್ಲ ನಾನು ಹೋಗ್ತೀನಿ, ನಾನು ಕರೆದಾಗೆಲ್ಲ ಅವ್ರು ಬರ್ತಾರೆ. ಯಾವುದೇ ಒಬ್ಬ ಜನಪ್ರತಿನಿಧಿನ ನಾನು ನನ್ನ ಅವಧಿನಲ್ಲಿ ಗ್ರಾಮ ಪಂಚಾಯಿತಿಯ ಒಬ್ಬ ಸದಸ್ಯನಿಂದ ಹಿಡಿದು ಅಧ್ಯಕ್ಷರಿಂದ ಹಿಡಿದು ಯಾವುದೇ ಜನಪ್ರತಿನಿಧಿನ ಬಿಟ್ಟು ನಾನು ಯಾವುದೂ ಪೂಜೆಯನ್ನು ಮಾಡಿಲ್ಲ ಇಲ್ಲಿವರೆಗೂ. ನಾಮಿನಿ ನಿರ್ದೇಶಕರನ್ನು ಬಿಟ್ಟು ಯಾವುದೂ ಮಾಡಿಲ್ಲ. ಯಾಕೆ ಅಂದರೆ ಒಂದು ಸರ್ಕಾರ ಅವ್ರಿಗೆ ಒಂದು ಇದಿರುತ್ತೆ, ಅವರು ಜನಪ್ರತಿನಿಧಿ, ಅವ್ರನ್ನೆಲ್ಲ ಗೌರವಿಸ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಬಹುಶಃ ನಮ್ಮ ಪತ್ರಿಕಾ ಮಿತ್ರರಿಗೆ ಗೊತ್ತಿರುತ್ತೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಯಾರಾದರೂ ಕಾರ್ಯಕರ್ತರಿಗೆ ನೋವು ತರುವ ಪ್ರಯತ್ನ ಮಾಡಿದರೆ ಪಕ್ಷ ಸುಮ್ಮನೆ ಕುಳಿತುಕೊಳ್ಳದು. ತಕ್ಕ ಶಾಸ್ತಿ ಮಾಡಲು ನಾವು ಸಿದ್ಧ. ಕಾರ್ಯಕರ್ತರೇ ನಮ್ಮ ಪಕ್ಷದ ಶಕ್ತಿ. ಬೇಲೂರಿನ ಕಾರ್ಯಕರ್ತರ ಸಭೆಯಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆಕ್ರೋಶ. ಕ್ರೀಡೆ ಕೇವಲ ಮನರಂಜನೆ ಮಾತ್ರವಲ್ಲ, ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ಉತ್ತಮಗೊಳಿಸುವ ಒಂದು ಪರಿಣಾಮಕಾರಿ ವಿಧಾನ. ಇದರಿಂದ ವ್ಯಕ್ತಿಯ ಆರೋಗ್ಯ ಸುಧಾರಿತವಾಗುತ್ತದೆ ಮತ್ತು ಸದೃಢ ಜೀವನ ನಡೆಸಲು ಸಹಾಯಕವಾಗುತ್ತದೆ. ಡ್ಯಾಡ್ಸನ್ ಕ್ರಿಕೆಟ್ ಕ್ರೀಡಾಕೂಟದಲ್ಲಿ ಡಿಸಿ ಲತಾಕುಮಾರಿ ಅಭಿಮತ. ಆಫ್ ರೋಡ್ ಚಾಲೆಂಜ್ ಸೀಸನ್ 1 ಸ್ಪರ್ಧೆಯಲ್ಲಿ ಹಾಸನ ಮೂಲದ ಆಫ್ ರೋಡ್ ರೈಡರ್ಸ್ ತಂಡ ಪ್ರಥಮ ಸ್ಥಾನ. ಕೇರಳ ಕರ್ನಾಟಕ ಗಡಿಯ ಕಾಸರಗೋಡಿನಲ್ಲಿ MP ಮೋಟಾರ್ ಸಹಯೋಗದಲ್ಲಿ ನಡೆದ ಆಫ್ ರೋಡ್ ಚಾಲೆಂಜ್ ಹಾಸನ ಮೂಲದ ಪ್ರದೀಪ್ ಹಾಗೂ ಕಿರಣ್ ಪ್ರಥಮ ಸ್ಥಾನ ಪಡೆದ ಸ್ಪರ್ಧಿಗಳು. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.